ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಸತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಕದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಪಕ್ಷ ಮಾಸ ಮಹಾಲಯಾಂಗ ಪಿತೃಮಹಿಮಾ ಶ್ರಾದ್ದ ವಿಧಾನ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ, ಹರಿ ಓಂ, ಹರಿ ಓಂ. ಹರೇ ರಾಮ, ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ, ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಸುಮಾರು 10-12 ದಿನಗಳಿಂದ ಶ್ರಾದ್ದ ಅಂದರೆ ಏನು, ಶ್ರಾದ್ದದ ನಾವು ಇಲ್ಲಿ ಕೊಟ್ಟ ಅನ್ನ ಇತರಗಳಿಗೆ ಏಕೆ ಮುಟ್ತದೆ, ಮುಟ್ಟಿಸುವವರು ಯಾರು, ಆ ಭಗವಂತನ ವಿಶಿಷ್ಟವಾಗಿರ್ತಕ್ಕಂತಹ ರೂಪಗಳು ಯಾವುದು, ಪಿತೃದೇವತೆಗಳ್ಯಾರು, ವಿಶ್ವದೇವತೆಗಳ್ಯಾರು, ಬ್ರಾಹ್ಮಣದಲ್ಲಿ ಪಿಂಡದ ಮಾಧ್ಯಮದಲ್ಲೇ ಯಾಕೆ ಆರಾಧನೆ ಮಾಡಬೇಕು, ಕುತುಪಕಾಲ ಅಂತಂದ್ರೆ ಏನು, ವಿಶ್ವದೇವತೆಗಳ ವಿಧಾನದಲ್ಲಿ ಎಷ್ಟು ಕ್ರಮ, ಇಂಥ ಸುಮಾರು 100 ವಿಷಯಗಳನ್ನು ಈ 12 ದಿನಗಳಲ್ಲಿ ಯಥಾಶಕ್ತಿಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೇವೆ. ಇವತ್ತು ಚತುರ್ದಶಿ, ಇದಕ್ಕೆ ಘಾತ ಚತುರ್ದಶಿ ಅಂತ ಕೂಡ ಹೆಸರು. ಯಾರು ಆಕ್ಸಿಡೆಂಟ್ನಿಂದ ಹೋಗಿರ್ತಾರೆ
ಅಪಮೃತ್ಯುವಿನಿಂದ ಯಾರು ಹೋಗಿರ್ತಾರೆ, ಆಕ್ಸಿಡೆಂಟ್ ಆಗಿಯೋ, ನೀರಿನಲ್ಲಿ ಬಿದ್ದೋ, ಸರ್ಪ ಕಡಿದೋ, ವಿಷ ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡು, ಅಥವಾ ಯಾರಿಗೆ ಅಧಿಕಾರ ಇರೋದಿಲ್ಲ ಅಂಥವರು ಸಂಬಂಧಿಕರಲ್ಲಿ ಸಣ್ಣ ಹುಡುಗರಿದ್ದಾಗ ಹೋಗಿರ್ತಾರೆ, ಗರ್ಭದಲ್ಲಿದ್ದು ಕೂಡ ಹೋಗಿರ್ತಾರೆ. ಅಂತ ಎಲ್ಲರನ್ನೂ ಸ್ಮರಣೆ ಮಾಡಿ ಅವರ ಹೆಸರಿನಲ್ಲಿ ಪಿಂಡ ಪ್ರದಾನವನ್ನು ಮಾಡತಕ್ಕಂಥ ಒಂದು ಕ್ರಮ ಇದೆ. ನಿನ್ನೆ ನನ್ನ ಒಬ್ಬ ಸಮೀಪದ ಸಂಬಂಧಿಕರು ಹೈದರಾಬಾದ್ನಲ್ಲಿರ್ತಾರೆ. ಅವರು ಪ್ರಶ್ನೆ ಕೇಳಿದರು, ಇಲ್ಲ ಮತ್ತು ಶ್ರಾದ್ದದಲ್ಲಿ ನಾವು ಪಿತೃಗಳ ಪ್ರಸಾದ ತೆಗೆದುಕೊಳ್ತೇವೆ, ಆದರೆ ಮಹಾಲಯದಲ್ಲಿ ಬೇರೆ ಗೋತ್ರದವರು ಪಿಂಡ ಇಟ್ಟಿದ್ದರಿಂದಾಗಿ, ಅವರ ನೈವೇದ್ಯ ಇರೋದರಿಂದಾಗಿ ನಾವು ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು ಅಂತ ಇಲ್ಲಿ ಅನೇಕ ಜನರು ಮಾತನಾಡ್ಕೊಳ್ತಾ ಇದ್ದಾರೆ ಅಂತ ಮಾತು ಬಂತು, ಪ್ರಶ್ನೆ ಬಂತು. ಇಲ್ಲಿ ಯಾವ ಸಂಕೋಚ ಪಡುವ ಕಾರಣವಿಲ್ಲ. ನಾವು ತೆಗೆದುಕೊಳ್ಳುವುದು ಪಿತೃಶೇಷವೇ ಹೊರತು ನೈವೇದ್ಯವಲ್ಲ. ಯಾಕೆ ನೈವೇದ್ಯ ಕೇವಲ ಪರಮಾತ್ಮನಿಗೆ ಮಾತ್ರ ಇರ್ತದೆ. ಪ್ರಸಾದ ಅಂತಿಕೊಂಡು ಪಿತೃಗಳ ಪ್ರಸಾದ ಅಂತ ಏನು ಬಡಿಸಲಾಗ್ತದೆ, ಅದು ಭಗವಂತನಿಗೆ ಶ್ರಾದ್ದಕ್ಕಿಂತ ಮೊದಲು ನೈವೇದ್ಯ ತೋರಿಸಿ, ಪರಮಾತ್ಮನಿಗೆ ನೈವೇದ್ಯ ತೋರಿಸಿ, ಆನಂತರ ರಮಾಬ್ರಹ್ಮಾದಿ ಮತ್ತು ಸ್ವಲ್ಪ ಬೇರೆ ತೆಗೆದು ರಮಾಬ್ರಹ್ಮಾದಿಗಳಿಗೆ ನೈವೇದ್ಯ ತೋರಿಸಿ ವೈಶ್ವದೇವ ಮಾಡಿ, ವೈಶ್ವದೇವದಲ್ಲಿ ಆರಾಧನೆಯಲ್ಪಡ್ತಕ್ಕಂಥ ವರಾಹದೇವರು, ಆನಂತರ ಆ ಅನ್ನವನ್ನು ಆ ಶ್ರಾದ್ದಕ್ಕೆ ತೆಗೆದುಕೊಂಡು ಇನ್ನು ಪಾತ್ರೆಯಲ್ಲಿ ಏನು ಉಳಿದಿರ್ತದೆ, ಪಾತ್ರೆಯಲ್ಲಿ ಉಳಿದಿರ್ತಕ್ಕಂಥ ಅನ್ನ ಪಾಯಸ ಏನಿದೆ ಅದನ್ನೇ ನಾವು ಪ್ರಸಾದ ಅಂತ ಸ್ವೀಕಾರ ಮಾಡೋದು. ಅದು ಭಗವಂತನಿಗೆ ಮಾತ್ರ ನಿವೇದಿತವಾಗಿರ್ತದೆ. ಆದರೆ ಪಿತೃಗಳಿಗೆ ಬಡಿಸಿದ್ದರಿಂದಾಗಿ, ವಿಶ್ವದೇವತೆಗಳಿಗೆ ಬಡಿಸಿದ್ದರಿಂದಾಗಿ ಅದು ಪಿತೃಶೇಷ ಅಂತ ಅನಿಸ್ಕೊಳ್ತದೆ. ಅದಕ್ಕೆ ನಾವು ಶ್ರಾದ್ದ ಮುಗಿದ ನಂತರ ಅಲ್ಲಿ ಕುಳಿತ ಬ್ರಾಹ್ಮಣರಿಗೆ ಕೇಳ್ತೇವೆ, ಬ್ರಾಹ್ಮಣರೇ, ನಿಮಗೆ ಊಟಕ್ಕೆ ಹಾಕಿ ಇನ್ನು ಅನ್ನ ಸಾರು ಪಾಯಸ ಎಲ್ಲ ಉಳಿದಿದೆ, ಅದನ್ನು ನಾವು ಏನು ಮಾಡಬೇಕು? ಅನ್ನ ಶೇಷೋಪ್ಯಸ್ತಿ ಅಂತ ಇವ್ರು ಕೇಳ್ತಾರೆ. ಅದಕ್ಕೆ ಪಿತೃಗಳು ಉತ್ತರಿಸ್ತಾರೆ, ಬಂದಿರತಕ್ಕಂಥ ಪಿತೃದೇವತೆಗಳು ವಸುರುದ್ರಾದಿತ್ಯ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಭೂ ಸಹಿತ ಶ್ರೀ ವೆಂಕಟೇಶ ದೇವರು ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ಜನಾರ್ದನರು, ಅವರಿಗೆ ನೈವೇದ್ಯ ತೋರಿಸಿ ಉಳಿದ ಪದಾರ್ಥ ಅಂತ ತಿಳ್ಕೊಂಡಂತೇನಿದೆ ಅದನ್ನು ನಾವು ಏನು ಮಾಡೋಣ ಅಂತ ತಿಳ್ಕೊಂಡಂತೇಳಿ ಕೇಳಿದಾಗ ಬಂದಿರತಕ್ಕಂಥ ಪಿತೃದೇವತೆಗಳು ಪರಮಾತ್ಮ ಎಲ್ಲರೂ ಉತ್ತರಿಸ್ತಾರೆ ನಮಗೆ, ಅಂದರೆ ಬ್ರಾಹ್ಮಣರ ಮುಖಾಂತರ ಉತ್ತರಿಸ್ತಾರೆ. ಇಷ್ಟೈ ಸಹ ಭುಜ್ಯತಾಂ, ನಿಮ್ಮೆಲ್ಲ ಬಂಧುಗಳು ಉಳಿದ ಭಾಗವನ್ನು ಹಾಕಿಕೊಳ್ಳಿ ಅಂತ. ಅದು ಶ್ರಾದ್ದ ಮಾಡಿ ಉಳಿದ ಅನ್ನವನ್ನೇ ಎಲ್ಲರಿಗೂ ಪ್ರಸಾದ ಅಂತ ಕೊಡೋದೇ ಹೊರತು ಇಲ್ಲಿ ಡೈರೆಕ್ಟ್ ನಮ್ಮ ತಂದೆ, ಅಜ್ಜ, ಮುತ್ತಜ್ಜ, ಬಂಧು ಬಾಂಧವರಿಗೆ ಕೊಡಿದ ನೈವೇದ್ಯ ಅಲ್ಲ. ಒಂದು ಮಾತು ನೆನಪಿಟ್ಟುಕೊಳ್ಳಿ, ನೈವೇದ್ಯ ಇದು ಭಗವಂತನಿಗೆ ದೇವತೆಗಳಿಗೆ ತೋರಿಸಿದ್ದು ಮಾತ್ರ ನೈವೇದ್ಯ. ಉಳಿದವರಿಗೆ ತೋರಿಸಿದ್ದು ಇದು ಬಲಿ ಅಂತ ಅನ್ಸ್ಕೊಳ್ತೀವಿ. ನಾವು ಬಲಿಯ ಶ್ರೇಷ್ಠವನ್ನು ತೆಗೆದುಕೊಂಡು ನಾವು ಹೇಳಿಲ್ಲ, ಬಲಿಯನ್ನು ತೆಗೆದುಕೊಳ್ಳಿ ಅಂತ ಹೇಳಿಲ್ಲ. ಆದ್ದರಿಂದಾಗಿ ಅಲ್ಲಿ ಯಾವ ದೋಷವೂ ಬರುವುದಿಲ್ಲ. ಯಾಕೆಂತಂದರೆ ಊಟದಲ್ಲಿ ಒಂದು ನಿಯಮ ಇದೆ. ಪ್ರತಿಯೊಬ್ಬ ಬ್ರಾಹ್ಮಣರು ಪರಿಶೇಚನ ಮಾಡಿ
ಈಗ ಪ್ಯಾಂಟ್ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಟೇಬಲ್ ಮೇಲೆ ಮಾಡೋ ಊಟ ಇದು ಯಜ್ಞ ಅಲ್ಲ, ಭೋಜನ ಯಜ್ಞ ಅಲ್ಲ. ಶುದ್ಧವಾಗಿ ಕೈಕಾಲು ತೊಳೆದುಕೊಂಡು ಮಡಿಯಲ್ಲಿ ಕೂತ್ಕೊಂಡು ಪರಿಶೇಚನ ಮಾಡಿ ಚಿತ್ರಾಹುತಿ, ಅದಕ್ಕೆ ಚಿತ್ರರೂಪರಿಗೆ ಕೂಡ ಬಲಿ ಅಂತ ಹೆಸರದು. ಅದಕ್ಕೆ ಅದರ ಮೇಲೆ ಸ್ವಲ್ಪ ನೀರು ಹಾಕ್ತೇವೆ ನಾವು ಇಟ್ಟ ಮೇಲೆ. ಆದ್ದರಿಂದಾಗಿ ಇದು ಬ್ರಾಹ್ಮಣರ ಮಾಧ್ಯಮದಲ್ಲಿ ಕೊಟ್ಟ ನಂತರ ಅಲ್ಲಿ ಉಳಿದ ಅನ್ನ ಅಂತ ತಗೊಂಡಂತೇನಿದೆ ಅದು ಶೇಷಾನ್ನ ಅಂತ ಅನಿಸ್ಕೊಳ್ತದೆ. ಅದು ಪ್ರಸಾದ ರೂಪ ಕೊಡಲ್ಪಡುವುದರಿಂದ ಎಲ್ಲರೂ ಸ್ವೀಕಾರ ಮಾಡಲಿಕ್ಕೆ ಬರ್ತದೆ. ಇಲ್ಲದೇ ಇದ್ದರೆ ನಾವು ಬೇರೆಯವ್ರ ನೈವೇದ್ಯ ಅಂತ ತಗೊಂಡಂತಂದರೆ, ನಾವು ಸ್ಪಷ್ಟವಾದ ಆಚಾರ ವಾಕ್ಯ ಇದೆ, ವಾಯುರನ್ನತ್ರ ನೈವೇದ್ಯಂ ಧೃತ್ವಾ ಚಾಂದ್ರಾಯಣಂ ಚರೇತ್ ಅಂತ ತಿಳ್ಕೊಂಡಂತೆ. ವಾಯುದೇವರವರೆಗೂ ನಾವು ಏನು ನೈವೇದ್ಯ ತೋರಿಸ್ತೇವೆ, ಯಾಕಂದ್ರೆ ಅವರು ಅವತಾರರವರು. ಆ ನೈವೇದ್ಯ ಬಿಟ್ಟು ವಾಯುದೇವರಿಗಿಂತ ಕೆಳಗಿನ ಎಲ್ಲ ದೇವತೆಗಳ ನೈವೇದ್ಯವೂ ಕೂಡ ಗ್ರಾಹ್ಯವಲ್ಲ. ಆದ್ದರಿಂದಾಗಿ ಅದು ದೇವರಿಗೆ ನೈವೇದ್ಯ ತೋರಿಸಿದ ಭಾಗವೇ ಆಗಿದ್ದರಿಂದಾಗಿ ಎಲ್ಲರೂ ಸ್ವೀಕಾರ ಮಾಡಬಹುದು. ಇನ್ನು ಇಲ್ಲಿ ಮಹಾರಾಷ್ಟ್ರದಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಕೆಲವು ಪ್ರವಚನಕಾರಿಗೆಲ್ಲ ಬಹಳ ಕಮರ್ಷಿಯಲ್ ಪ್ರವಚನಕಾರ ಸಾಕಷ್ಟಾಗಿದ್ದಾರೆ. ಒಂದೊಂದು ಭಾಗವತ ಸಪ್ತಾಹಕ್ಕೆ 10 ಲಕ್ಷ 20 ಲಕ್ಷ ತೆಗೆದುಕೊಂಡು ದೊಡ್ಡ ಪೆಂಡಾಲ್ ಹಾಕಿ ಎಲ್ಲ ಮಾಡ್ತಕ್ಕಂಥವರಾಗಿದ್ದಾರೆ. ಇಬ್ಬರಿದ್ದಾರೆ, ಅವ್ರ ಹೆಸರು ನಾನು ತೆಗೆದುಕೊಳ್ಳೋದಿಲ್ಲ, ಬಹಳ ಪ್ರಸಿದ್ಧರಾಗಿದ್ದಾರೆ. ಅವರು ಮೊನ್ನೆ ಪ್ರವಚನ ಮಾಡಿದ್ದನ್ನು ಕ್ಲಿಪ್ ಯಾರು ನನ್ನ ತಂದು ತೋರಿಸಿದ್ರು. ಅವರೇನು ಹೇಳ್ತಾರೆ, ಶ್ರಾದ್ದ ಇತ್ಯಾದಿ ನಾನು ಮಾಡೋ ಕಷ್ಟ ಪಡೋ ಕಾರಣವೇ ಇಲ್ಲ. ಹೋಗಿ ಈ ಪಕ್ಷ ಮಾಸದಲ್ಲಿ ದಿನಾಲು ಬೆಳಗ್ಗೆ ಹೋಗಿ ಒಂದು ಲೋಟ ನೀರು ಶಿವಲಿಂಗದ ಮೇಲೆ ಹಾಕಿ ಬಂದುಬಿಡಿ, ಶ್ರಾದ್ದ ಆಯ್ತು. ಇಲ್ಲಾದರೆ ಕಾಗೆಗೆ ಒಂದು ಲೋಟ ಸ್ವಲ್ಪ ನೈವೇದ್ಯ ತೆಗೆದಿಟ್ಬಿಡಿ, ನೈವೇದ್ಯ ಆಯ್ತು ಅಂತ ಬುದ್ಧಿಭೇದ ಹುಟ್ಟಿಸ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಯಾರ ಮಾತನ್ನು ಕೇಳಬೇಡಿ. ಧರ್ಮಶಾಸ್ತ್ರ ಏನು ಹೇಳ್ತದೆ ಆ ಪ್ರಕಾರ ಕೇಳಿ. ಶಾಸ್ತ್ರ ಆಜ್ಞೆ ಮಾಡಿವೆ, ಸ್ಮೃತಿಗಳು ಆಜ್ಞೆ ಮಾಡಿವೆ. ಆದ್ದರಿಂದಾಗಿ ಶಾಸ್ತ್ರ ಹೇಳಿದ್ದನ್ನೇ ಕೇಳಬೇಕು. ಇವತ್ತು ಮತ್ತು ನಾಳೆ 2 ದಿವಸ ಬ್ರೀಫ್, ಇಲ್ಲಿವರೆಗೂ ಹೇಳಿದ್ದೇನೆ, ಸ್ವಲ್ಪ ಬ್ರೀಫ್ ಮಾಡಿ ನಿಮಗೆ ನೆನಪಿಗೆ ಬರಲಿ ಅಂತಕೊಂಡು ಹೇಳ್ತಾ ಇದ್ದೇನೆ. ಹೆಚ್ಚಿನ ವಿಷಯ ಹೇಳಿ ಬಹಳ ವಿಸ್ತಾರವಾದದ್ದನ್ನು ತೆಗೆದುಕೊಳ್ಳೋದಿಲ್ಲ. ಇದರ ಜೊತೆಗೆ ಒಂದು ಸೂಚನೆ. ನಮ್ಮ ವಿದ್ಯಾಪೀಠದಲ್ಲಿ ನಮ್ಮ ಸ್ವರೂಪೋದ್ಧಾರಕರಾಗಿರ್ತಕ್ಕಂತಹ ಉತ್ತರಾದಿ ಮಠದಲ್ಲಿ ಇಂದು ವಿರಾಜಮಾನರಾಗಿರುವ ಶ್ರೀ 1008 ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ತಮ್ಮ ಅಮೃತ ಹಸ್ತದಿಂದ ಸುಮಾರು 22 ವರ್ಷಗಳ ಹಿಂದೆ ಸ್ಥಾಪಿಸಿದ ಶ್ರೀಭೂ ಸಹಿತನಾದ ವೆಂಕಟೇಶ ದೇವರ ಸನ್ನಿಧಾನ ಇದೆ. ಹನುಮ ಭೀಮ ಮಧ್ವರ ಸನ್ನಿಧಾನವೂ ಕೂಡ ನಮ್ಮ ವಿದ್ಯಾಪೀಠದಲ್ಲಿದೆ. ಆನಂತರ 10 ಜನ ಮಹಾನುಭಾವರ ವೃಂದಾವನವೂ ಕೂಡ ನಮ್ಮ ವಿದ್ಯಾಪೀಠದಲ್ಲಿದೆ. ಈ ಸಂದರ್ಭದಲ್ಲಿ ನಾವು ನಾರದ ಪುರಾಣದಲ್ಲಿ ಹೇಳಿದ ಪ್ರಕಾರ ಬರುವ ನವರಾತ್ರಿ ನಾಡಿದ್ದಿನಿಂದ ನಾವು ನವರಾತ್ರಿ ಉತ್ಸವವನ್ನು ತಪ್ಪದೇ ಮಾಡ್ತೇವೆ. ನವರಾತ್ರಿ ಉತ್ಸವ ಅಷ್ಟೇ ಅಲ್ಲ, ಬ್ರಹ್ಮೋತ್ಸವ ಮಾಡ್ತೇವೆ. ಮೊದಲನೇ ದಿವಸ ಅಂಕುರಾರ್ಪಣ, ಧ್ವಜಾರೋಹಣ, ಇಲ್ಲಿಂದ ಪ್ರಾರಂಭಿಸಿ ಘಟಸ್ಥಾಪನ ಮಾಡಿ
ಪ್ರತಿ ದಿವಸವೂ ವೆಂಕಟೇಶ ದೇವರ ನಾಮದಿಂದ ಹೋಮವನ್ನು, ವಿವಿಧ ಹೋಮಗಳನ್ನು, ಆನಂತರ ದುರ್ಗಾ ಸಪ್ತಶತಿ ಹೋಮವನ್ನು, ವೆಂಕಟೇಶ ದೇವರ ಕಲ್ಯಾಣೋತ್ಸವವನ್ನು, ಪ್ರತಿ ದಿವಸವೂ ವಾಹನೋತ್ಸವವನ್ನು ನಾವು ತಪ್ಪದೇ ಮಾಡ್ತೇವೆ. ಆದ್ದರಿಂದಾಗಿ ನಿಮ್ಮೆಲ್ಲರಿಗೂ, ನಮ್ಮ ಶ್ರೋತೃಗಳು ಎಲ್ಲರಿಗೂ ನಾನು ವಾಟ್ಸಪ್ ಮಾಡಲಿಕ್ಕೆ ಆಗ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ. ಇಲ್ಲಿವರೆಗೂ ನನಗೆ ಸಮಯ ಸಿಕ್ಕಿಲ್ಲ. ನಿಮಗೆ ನಾನು ನೆನಪಾಗಂತೆ ಕಳಿಸ್ತಾ ಇರ್ತೇನೆ. ಎಲ್ಲರಿಗೂ ಆಧಾರದ ಆಮಂತ್ರಣ ಇದೆ. ತಿರುಪತಿಗೆ ಬ್ರಹ್ಮೋತ್ಸವಕ್ಕೆ ಹೋಗ್ತಕ್ಕಂಥವ್ರು ಅವಶ್ಯವಾಗಿ ಹೋಗಿ ಬನ್ನಿ. ಅದು ನಮ್ಮ ಮೂಲ ಸ್ಥಾನ. ಯಾರಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ನಮ್ಮ ಮುಂಬೈ ಪರಿಸರದಲ್ಲಿ ಯಾರ್ಯಾರಿದ್ದೀರಿ, ನಮ್ಮಲ್ಲಿ ಪ್ರತಿ ದಿವಸ ಬ್ರಹ್ಮೋತ್ಸವ ನಡೀತದೆ. 10 ದಿನಗಳು ನಿಮಗೆ ಆಮಂತ್ರಣ ಇದೆ. 10ನೇ ದಿನ ಕೊನೆಯ ದಿವಸ ಅವಭೃತ ಸ್ನಾನ, ಚಕ್ರ ಸ್ನಾನ, ಆನಂತರ ರಥೋತ್ಸವ, ಪುಷ್ಪಯಾಗ, ಎಲ್ಲ ವಿಧಾನಗಳು ಕೂಡ ನಡೆಯುತ್ತವೆ. ಆದ್ದರಿಂದಾಗಿ ನೀವೆಲ್ಲ ತಪ್ಪದೆ ಅದರಲ್ಲಿ ಭಾಗವಹಿಸಬೇಕಾಗಿದೆ. ನಾನು ಪ್ರತ್ಯೇಕವಾಗಿ ಆಮಂತ್ರಣ ಕೊಡಲಿಕ್ಕೆ ಆಗ್ತದೆಯಲ್ಲೋ ಗೊತ್ತಿಲ್ಲ. ನಮ್ಮಲ್ಲಿ ಮ್ಯಾನ್ ಪವರ್ ಕಡಿಮೆ ಇದೆ. ನೀವೆಲ್ಲರೂ ತಪ್ಪದೇ ಬರ್ತದೆ. ಆನಂತರ ಸುಮಾರು 22 ವರ್ಷಗಳಿಂದಲೂ ಒಂದು ಸಂಪ್ರದಾಯ ಇಟ್ಟುಕೊಂಡಿದ್ದೇವೆ. ಯಾರಿಗೆ ಮನೆಯಲ್ಲಿ ಈ ನವರಾತ್ರಿ ಉತ್ಸವ ಪೂರ್ತಿ ಮುಗಿಯುವವರೆಗೂ ನಂದಾದೀಪ ಇಡ್ಲಿಕ್ಕೆ ಆಗೋದಿಲ್ಲ, ಅಂಥವರಿಗೆ ನಮ್ಮ ವಿದ್ಯಾಪೀಠದಲ್ಲಿರುವ ಶ್ರೀಭೂಸಹಿತ ವೆಂಕಟೇಶ ದೇವರ ಸನ್ನಿಧಾನದಲ್ಲಿ ಆ ದೀಪದ ವ್ಯವಸ್ಥೆಯನ್ನು ಮಾಡ್ತೇವೆ. ಘೃತನಂದಾದೀಪ ಮತ್ತು ತೈಲನಂದಾದೀಪ ನಾವು ತಪ್ಪದೇ ಇಡ್ತೇವೆ. ಆದ್ದರಿಂದಾಗಿ ಯಾರಿಗೆ ಇದರಲ್ಲಿ ಭಾಗವಹಿಸಬೇಕಾಗಿದೆ ಅವರು ತಪ್ಪದೇ ಬಂದು ಭಾಗವಹಿಸಿ. ಅಥವಾ ಯಾರಿಗೆ ಸಾಧ್ಯವಿಲ್ಲ, ನೀವು ಇದ್ದಲ್ಲಿಂದಲೇ ಆ ದೀಪಕ್ಕೆ ಬೇಕಾಗಿರ್ತಕ್ಕಂತಹ ಮಾನಧನವನ್ನು ಕಳಿಸಿಕೊಟ್ರೆ ನಿಮ್ಮ ಹೆಸರು ಗೋತ್ರಾದಿಗಳಿಂದ ನಾವು ಸಂಕಲ್ಪ ಮಾಡ್ತೇವೆ. 10 ದಿನಗಳ ನಂದಾದೀಪದ ವ್ಯವಸ್ಥೆಯೂ ಕೂಡ ಇದೆ. 7 ದಿನಗಳ ನಂದಾದೀಪದ ವ್ಯವಸ್ಥೆಯೂ ಕೂಡ ಇದೆ. 3 ದಿನಗಳ ನಂದಾದೀಪದ ವ್ಯವಸ್ಥೆಯೂ ಕೂಡ ಇದೆ. ದಿನಾಲು ಬೆಳಗ್ಗೆ ಸುಪ್ರಭಾತವಾಗ್ತದೆ 6ರಿಂದ 7 ಗಂಟೆವರೆಗೆ. ಆನಂತರ ಬೆಳಗ್ಗೆ 8:30ರಿಂದ 9:30ವರೆಗೆ ಶ್ರೀನಿವಾಸ ಕಲ್ಯಾಣ, ಭವಿಷ್ಯೋತ್ತರ ಪುರಾಣೋಕ್ತವಾಗಿರ್ತಕ್ಕಂಥ ವೆಂಕಟೇಶ ಮಹಾತ್ಮೆಯನ್ನು ಕನ್ನಡದಲ್ಲಿ ವಿವರಣೆ ಮಾಡಲಾಗ್ತದೆ. ಆನಂತರ 9:30ರಿಂದ 12:30ವರೆಗೆ ನವರಾತ್ರಿ ಹೋಮ, ವೆಂಕಟೇಶ ದೇವರ ನಾಮ ವೈದಿಕ ಮಂತ್ರ ಹೋಮ, ಮಹಾಪೂಜಾ ಮತ್ತು ವಾಹನೋತ್ಸವ ಇರ್ತದೆ. 12:30ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕುಂಕುಮಾರ್ಚನೆ ಇರ್ತದೆ. 1 ಗಂಟೆ ಮತ್ತು 1 ಗಂಟೆ ನಂತರ ತೀರ್ಥಪ್ರಸಾದ ಇರ್ತದೆ. ಆನಂತರ 6:30ರಿಂದ 7:30ವರೆಗೂ ಸಾಯಂಕಾಲ ಹಿಂದಿ ಅಥವಾ ಮರಾಠಿಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಾವು ವಿವರಣೆ ಮಾಡ್ತಕ್ಕಂಥವರಿದ್ದೇವೆ. ಅದರಲ್ಲಿ ಎಲ್ಲರಿಗೂ ನಮ್ಮ ಯೂಟ್ಯೂಬ್ನಲ್ಲಿ ಆ ಪ್ರವಚನವನ್ನು ಎಲ್ಲರೂ ಕೇಳಬಹುದು. ಪ್ರತಿಪದೆಯ ದಿವಸ ಮೃತ್ ಸಂಗ್ರಹಣ ಮಾಡ್ತೇವೆ. ಅಂಕುರಾರ್ಪಣ, ಧ್ವಜಾರೋಹಣ, ಘಟಸ್ಥಾಪನ, ನವರಾತ್ರ ಹೋಮ ಮತ್ತು ದೇವರಿಗೆ ಪುಷ್ಪಮಂಟಪ ವಾಹನ ಸೇವಾ ಮತ್ತು ಪ್ರತಿಪದೇ ದಿವಸ ಮಾಡ್ತೇವೆ. ದ್ವಿತೀಯ ದಿವಸ ಮಂಗಳವಾರ 23 ಸೆಪ್ಟೆಂಬರ್ ಬೆಳಗ್ಗೆ ಅದೇ ರೀತಿಯಾಗಿ ನವರಾತ್ರಿ ಹೋಮ, ಶೇಷವಾಹನ ಸೇವಾ ಇವತ್ತಿನ ದಿವಸ ಇರ್ತದೆ. ತೃತೀಯ ದಿವಸ ಸಪ್ತರಾತ್ರೋತ್ಸವ ಪ್ರಾರಂಭವಾಗ್ತದೆ.
ಇವತ್ತಿನ ದಿವಸ ಹೋಮ ಹವನದ ಜೊತೆಯಲ್ಲಿ ಕಾಮಧೇನು ವಾಹನ ಸೇವಾ ಇರ್ತದೆ. 25 ಚತುರ್ಥಿಯ ದಿನ ನವರಾತ್ರಿ ಹೋಮ, ವಾಯುವಾಹನ ಸೇವೆ ಇರ್ತದೆ. ಇವತ್ತಿನ ದಿನ ಲಲಿತಾ ಪಂಚಮಿಯ ದಿನ ನವರಾತ್ರಿ ಹೋಮದ ಜೊತೆಯಲ್ಲಿ ಪಂಚರಾತ್ರೋತ್ಸವ ಮತ್ತು ಗರುಡ ವಾಹನ ಸೇವೆ ಇರ್ತದೆ. 2 ಪಂಚಮಿ ಬಂದದ್ದರಿಂದ ಇನ್ನೊಂದು ಪಂಚಮಿ, ಲಲಿತಾ ಪಂಚಮಿ ಮರುದಿವಸ 27ನೇ ತಾರೀಕಿಗೆ ನವರಾತ್ರಿ ಹೋಮ. ಅವತ್ತಿನ ದಿವಸ ಶುಕ್ರವಾರ ಇರೋದರಿಂದಾಗಿ ವರಮಹಾಲಕ್ಷ್ಮಿ, ಯಾರಿಗೆ ವರಮಹಾಲಕ್ಷ್ಮಿ ತಪ್ಪಿ ಹೋಗಿದೆ, ಮಾಡಲಿಕ್ಕಾಗಿಲ್ಲ ಅಂಥವರಿಗೆ ಈ ನವರಾತ್ರಿಯಲ್ಲಿ ನಾವು ಪ್ರತಿ ಒಂದು ವರಮಹಾಲಕ್ಷ್ಮಿ ಹೋಮ ಪೂಜೆಯನ್ನು ಮಾಡ್ತೇವೆ. ಆ ನಂತರ ಅವತ್ತಿನ ದಿವಸ ಗರುಡ ವಾಹನ ಇರ್ತದೆ. ಪಂಚಮಿ ದಿವಸ, ಹಿಂದಿನ ದಿವಸವೂ ಕೂಡ ಗರುಡ ವಾಹನ, ಇವತ್ತು 2 ಪಂಚಮಿ ಬಂದದ್ರಿಂದ ಮರುದಿವಸವೂ ಕೂಡ ಗರುಡ ವಾಹನ ಇರ್ತದೆ. ಷಷ್ಠಿ ದಿನ ಶನಿವಾರ ನವರಾತ್ರಿ ಹೋಮ ಇರ್ತದೆ ಮತ್ತು ಶಿವವಾಹನ ಸೇವಾ ಇರ್ತದೆ. ಸಪ್ತಮಿ ದಿವಸ ತ್ರಿರಾತ್ಸೋತ್ಸವ ಪ್ರಾರಂಭವಾಗ್ತದೆ. ರವಿವಾರ ಇದ್ದದರಿಂದ ಅನುಕೂಲವಾಗಲಿ ಅಂತ ತಿಳ್ಕೊಂಡು ಅಂತೇಳಿ ಇವತ್ತಿನ ದಿವಸ ಸುಮಾರು 11 ಗಂಟೆ ಹೊತ್ತಿಗೆ ಶ್ರೀಭೂಸಹಿತ ಶ್ರೀನಿವಾಸ ದೇವರಿಗೆ ಕಲ್ಯಾಣೋತ್ಸವ ಮಾಡ್ತೇವೆ. ಈ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸ್ಬೋದು. ಆ ನಂತರ ದುರ್ಗಾಷ್ಟಮಿ ದಿವಸ ದುರ್ಗಾ ಸಪ್ತಶತಿ ಹೋಮವನ್ನು ಮಾಡ್ತೇವೆ. ಗಜವಾಹನೋತ್ಸವ ಇರ್ತದೆ ಈ ದಿವಸ. ಆ ನಂತರ ಮಹಾನವಮಿಯ ದಿವಸ ಮಂಗಳವಾರ ಅಶ್ವವಾಹನ ಸೇವಾ ಮತ್ತು ಆಯುಧ ಪೂಜೆ ಇರ್ತದೆ. ವಿಜಯಾದಶಮಿ 2 ಅಕ್ಟೋಬರ್ ಹರಿದ್ರಾಚೂರ್ಣ ಸಿಕ್ತನಾಗಿರ್ತಕ್ಕಂಥ ಶ್ರೀಭೂಸಹಿತ ಶ್ರೀನಿವಾಸ ದೇವರಿಗೆ ಅವಭೃತ ಸ್ನಾನ, ರಥೋತ್ಸವ, ಆನಂತರ ಪುಷ್ಪಯಾಗ, ಧ್ವಜ ಅವರೋಹಣ, ಉತ್ಸವ ಸಮರ್ಪಣ ಇತ್ಯಾದಿಗಳು ನಡೆಯುತ್ತವೆ. ಎಲ್ಲರಿಗೂ ಇಲ್ಲಿ ಅವಕಾಶವಿದೆ. ತೈಲ ನಂದಾದೀಪಕ್ಕೋಸ್ಕರ ಯಾರಿಗೆ ಎಣ್ಣೆ ನಂದಾದೀಪ ಇಡಬೇಕಾಗಿದೆ 10 ದಿವಸಕ್ಕೋಸ್ಕರ 800 ರೂಪಾಯಿ, 7 ದಿವಸಗಳಿಗೋಸ್ಕರ 450 ರೂಪಾಯಿ, 3 ದಿವಸಗಳಿಗೋಸ್ಕರ 350 ರೂಪಾಯಿ. ಈ ರೀತಿಯಾಗಿ ವ್ಯವಸ್ಥಾಪಕರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ತುಪ್ಪದ ನಂದಾದೀಪ ಇಡಬೇಕು ಅಂತಕ್ಕಂಥವರಿಗೋಸ್ಕರ 10 ದಿವಸಕ್ಕೆ 1200 ರೂಪಾಯಿ, 7 ದಿನಗಳಿಗೆ 650 ರೂಪಾಯಿ, 3 ದಿವಸದವರಿಗೋಸ್ಕರ 450 ರೂಪಾಯಿ ಇದೆ. ಇದಲ್ಲದೆ ರಥೋತ್ಸವ ಸೇವೆ ಮಾಡಿಸ್ಬೋದು, ಪೂರ್ಣ ನವರಾತ್ರೋತ್ಸವ ಸೇವೆ ಮಾಡಿಸ್ಬೋದು, ಪುಷ್ಪಯಾಗ ಸೇವೆ ಮಾಡಿಸ್ಬೋದು, ದುರ್ಗಾ ಸಪ್ತಶತಿ ಹೋಮ ಸೇವೆ ಮಾಡಿಸ್ಬೋದು, ಅನ್ನದಾನದ ಸೇವೆ ಮಾಡಿಸ್ಬೋದು, ಕಲ್ಯಾಣೋತ್ಸವದ ಸೇವೆಯನ್ನು ಮಾಡಿಸ್ಬೋದು. ಅದಕ್ಕೋಸ್ಕರ ಯಾರಿಗೆ ಸೇವೆ ಮಾಡಬೇಕಾಗಿದೆ ಕಾಂಟ್ಯಾಕ್ಟ್ ಮಾಡಿದರೆ ಅದರ ಸೇವಾಧನ ಏನಿದೆ ಅಂತ ಅನ್ನೋದನ್ನು ತಿಳಿಸ್ತೇವೆ. ಎಲ್ಲರಿಗೂ ಆಮಂತ್ರಣ ಇದೆ. ಬಂದವರೆಲ್ಲ ಸೇವೆ ಮಾಡಿಸಲೇಬೇಕು ಅಂತ ನಿಯಮವಿಲ್ಲ. ಉತ್ಸವದಲ್ಲಿ ಭಾಗವಹಿಸಿ ಪುಣ್ಯವನ್ನು ಗಳಿಸಬಹುದು. ಎಲ್ಲರೂ ತಪ್ಪದೆ ಬನ್ನಿ. ಪ್ರತ್ಯೇಕವಾಗಿ ನಾನು ಆಮಂತ್ರಣ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಈಗಲೇ ನಿಮಗೆ ಆಮಂತ್ರಣವನ್ನು ಕೊಟ್ಟಿದ್ದೆ ನಾನು. ಇನ್ನು 2 ದಿವಸದ ಬ್ರೀಫ್ ನಾನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಇಲ್ಲಿ ಕೆಲವು ಸಂಪ್ರದಾಯ ಮಹಾರಾಷ್ಟ್ರದಲ್ಲಿ ಮಹಾಲಯ ಮಾಡೋದಿಲ್ಲ. ಒಂದು ದಿವಸ ಎಲೆಯಲ್ಲಿ ಅನ್ನ ಬಡಿಸಿ ಒಂದು ಆಕಳಕ್ಕೆ ತಿನ್ನಿಸಿ ಬರ್ತಾರೆ, ಇಲ್ಲರೆ ಟೆರೆಸ್ ಮೇಲೆ ಕಾಗೆಗೆ ಇಟ್ಟುಬಿಡ್ತಾರೆ, ಕೃಷ್ಣಾರ್ಪಣ ಪಿತೃಗಳಿಗೆ ಮುಟ್ಟಿತು ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಇಲ್ಲ, ಬ್ರಾಹ್ಮಣರನ್ನು ಕರೆಯದೆ ಅವರಲ್ಲಿ ವಿಶ್ವೇ ದೇವತೆಗಳನ್ನು ಮತ್ತು ಪಿತೃದೇವತೆಗಳನ್ನು ಆವಾಹನ ಮಾಡದೆ ಬ್ರಾಹ್ಮಣರ ಭೋಜನ ಮಾಡಿಸದೆ ಅದು ಶ್ರಾದ್ದ ಅಂತ ಅನಿಸೋದಿಲ್ಲ. ವಿಷ್ಣು ಪುರಾಣ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅಧಿಷ್ಠಾನರು ಬ್ರಾಹ್ಮಣರು ಮಾತ್ರ ಅಧಿಷ್ಠಾನರು, ಅವರನ್ನೇ ಕೂಡಿಸಿ. ಯಾಕಂದರೆ ಈಗಿನ ಕಾಲದಲ್ಲಿ ಹೊಸ ವಿಷಯಗಳು, ಬ್ರಾಹ್ಮಣನ್ನೇ ಕೂಡಿಸ್ಬೇಕು, ಯಾರು ಬೇಕಾದರೂ ಕೂಡಿಸ್ತೇವೆ. ಮಾರಾಟದಲ್ಲಿ ಹೆಣ್ಮಕ್ಳನ್ನು ಕೂಡಿ ಶ್ರಾದ್ದ ಮಾಡೋರಿದ್ದಾರೆ, ಅತಿಯವದೇಗಳು ಇರಲಿ.
ವಿಷ್ಣು ಪುರಾಣ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಬ್ರಾಹ್ಮಣರ ಮುಖಾಂತರವೇ ನಾವು, ಬ್ರಾಹ್ಮಣರ ತೃಪ್ತಿಯೇ ಇದು ಶ್ರಾದ್ದ ಅಂತ ಅನ್ಸ್ಕೊಳ್ತದೆ. ಪಿತೃತೃಪ್ತ್ಯರ್ಥಂ ಬ್ರಾಹ್ಮಣ ಮುಖೇನ ಬ್ರಾಹ್ಮಣ ಉಪಾಧಿನ ಸಮರ್ಪ್ಯಮಾಣಂ ಅನ್ನಂ ಶ್ರಾದ್ದಂ ಅಂತ ತಿಳ್ಕೊಂಡು ಅಂತೇಳಿ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ವಚನ ಇದೆ. ಆದ್ದರಿಂದಾಗಿ ಬ್ರಾಹ್ಮಣರ ಭೋಜನವಿಲ್ಲದ ಶ್ರಾದ್ದ ಅದು ಶ್ರಾದ್ದ ಅಂತ ಅನಿಸ್ಕೊಳ್ಳೋದಿಲ್ಲ. ಯಮಸ್ಮೃತಿಯು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಬ್ರಾಹ್ಮಣರನ್ನು ಬಿಟ್ಟು ಬೇರೆಯವರ ಮುಖಾಂತರ ಅನ್ನವನ್ನು ಸಮರ್ಪಣೆ ಮಾಡಿದರೆ ಪಿತೃಗಳು ನಿರಾಶರಾಗಿ ಹೊರಟೋಗ್ತಾರೆ ಅಂತೇಳಿ ಯಮಸ್ಮೃತಿ ಹೇಳ್ತಾರೆ. ಭಾಗವತದಲ್ಲಿ ಋಷಭನಾಮಕ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ದೇವರಿಗೆ ಏನಾದರೂ ಅರ್ಪಿಸಬೇಕಾಗಿದ್ದರೆ ಬ್ರಾಹ್ಮಣರನ್ನು ಬಿಟ್ಟು ಅನ್ಯತ್ ಪಾತ್ರಂ ಅಹಂ, ಇನ್ನೊಬ್ಬ ಪಾತ್ರೆಯನ್ನು ನಾನು ಸಂಕಲ್ಪ ಮಾಡಲಿಕ್ಕೆ ಸಾಧ್ಯವಿಲ್ಲ, ನನ್ನ ಆಜ್ಞೆ ಇದೆ. ಆಚರಣೆಶೀಲರಾಗಿರ್ತಕ್ಕಂಥ ಬ್ರಾಹ್ಮಣ ಮುಖಾಂತರವೇ ಮನೆಯಲ್ಲಿ ಒಂದು ವಿಶೇಷ ಮಾಡಿದರೂ ಕೂಡ ಅದು ಬ್ರಾಹ್ಮಣ ಭೋಜನ ಮಾಡಿಸಲೇಬೇಕು. ಯಾವುದೇ ಸೇವೆ ಮಾಡಿದರೂ ಬ್ರಾಹ್ಮಣರ ಭೋಜನ ಮಾಡಿಸಲೇಬೇಕು. ದಾನ ಕೊಡೋದಿದ್ರು ಬ್ರಾಹ್ಮಣ ಭೋಜನ ಮಾಡಿಸಿ ದಾನ ಕೊಡಬೇಕು. ಬ್ರಾಹ್ಮಣರ ಭೋಜನ ಮಾಡಿಸದೇ ಇರತಕ್ಕಂತಹ ಯಜ್ಞ ಇದು ತಾಮಸ ಯಜ್ಞ ಅಂತ ಅನ್ಸ್ಕೊಳ್ತಾರೆ. ಭಗವದ್ಗೀತೆಯಲ್ಲಿ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ವಿಧಿಹೀನಂ ಅಸೃಷ್ಟಾನ್ನಂ ಅಮಂತ್ರಕಂ ಅನ್ನೈಹೀನಂ ಅನ್ನಂ ಮಂತ್ರಹೀನಂ ಅದಕ್ಷಿಣಂ. ವಿಧಿ ಇಲ್ಲದ, ಬ್ರಾಹ್ಮಣರ ಭೋಜನವಿಲ್ಲದ, ಮಂತ್ರೋಚ್ಚಾರಣೆ ಇಲ್ಲದ, ಸರಿಯಾದ ದಕ್ಷಿಣೆ ಇಲ್ಲದ ಯಾವುದೇ ಯಜ್ಞ ಅಂತ ತಿಳ್ಕೊಂಡಂತೇನಿದೆ, ಯಾವುದೇ ವಿಧಿವಿಧಾನಗಳು ಪೂಜೆಗಳು ಅಂತೇನಿವೆ, ಇವು 4 ಅನಿವಾರ್ಯ. ಇವು ಇಲ್ಲದೆ ಮಾಡಿರ್ತಕ್ಕಂಥ ಯಾವುದೇ ದೇವತಾರಾಧನ ಇದು ತಾಮಸ ಯಜ್ಞ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ, ತಾಮಸ ವಿಧಿ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಆದ್ದರಿಂದಾಗಿ ಬ್ರಾಹ್ಮಣರ ಮಾಧ್ಯಮವಾಗಿ ದೇವರಿಗೆ, ಪಿತೃಗಳಿಗೆ ನಾವು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಪೂಜೆ, ಅದು ಮಾತ್ರ ಅವರಿಗೆ ಮುಟ್ಟಿಸಿ ಅವರ ಆಶೀರ್ವಾದಕ್ಕೆ ಕಾರಣವಾಗ್ತದೆ. ಇನ್ನು ಬ್ರಾಹ್ಮಣರಲ್ಲಿ ಒಬ್ಬ ಬ್ರಾಹ್ಮಣ ಮನೆ ಹುಟ್ಟಿದರೆ ಸಾಕೆ ಅನ್ನೋದಕ್ಕೋಸ್ಕರ ಯಾಜ್ಞವಲ್ಕ್ಯ ಸ್ಮೃತಿ ಹೇಳ್ತದೆ, ಇಲ್ಲ, ಆ ವ್ಯಕ್ತಿ ತಪಸ್ವಿಯಾಗಿರಬೇಕು. ಅಂದರೆ ಆಲೋಚನೆ, ಶಾಸ್ತ್ರಾಧ್ಯಯನವನ್ನು ಮಾಡಿದವನಾಗಿರಬೇಕು, ಧಾರ್ಮಿಕನಾಗಿರಬೇಕು, ಸಮಾಜದ ಮೇಲೆ ಕರುಣೆ ಇರಬೇಕು, ಅವನಿಗೆ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ಉತ್ಸಾಹ ಇರಬೇಕು, ಸತ್ಯವಂತನಾಗಿರಬೇಕು, ವೇದಜ್ಞನಾಗಿರಬೇಕು, ವಿದ್ಯಾವಂತನಾಗಿರಬೇಕು, ವಿನಯಿಯಾಗಿರಬೇಕು. ಇಷ್ಟೆಲ್ಲ ಲಕ್ಷಣಗಳನ್ನು ಯಾಜ್ಞವಲ್ಕ್ಯ ಸ್ಮೃತಿ ಹೇಳ್ತಾರೆ. ದೇವಲ ಸ್ಮೃತಿ ಹೇಳ್ತಾರೆ, ಯಜನ ಯಾಜನ, ಅಧ್ಯಯನ ಅಧ್ಯಾಪನ, ದಾನ ಪ್ರತಿಗ್ರಹ 6 ಕರ್ಮಗಳು ಬ್ರಾಹ್ಮಣರಿಗೆ ಏನು ಹೇಳಲ್ಪಟ್ಟಿದೆ, ಇದನ್ನು ಮಾಡ್ತಕ್ಕಂಥವನಾಗಿರಬೇಕು ಅವನು. ಬ್ರಾಹ್ಮಣ ರಾಗದೇ ಇರತಕ್ಕಂಥ ಅನ್ನವನ್ನು ಆ ಬ್ರಾಹ್ಮಣ ಎಂದಿಗೂ ತಿಂದಿರಬಾರ್ದು. ಅಂದರೆ ಆ ಬ್ರಾಹ್ಮಣ ಎಂದಿಗೂ ಹೋಟೆಲ್ನಲ್ಲಿ, ರೆಸ್ಟೋರೆಂಟ್ನಲ್ಲಿ, ಕ್ಯಾಂಟೀನ್ನಲ್ಲಿ ಸರ್ವಥಾ ಅನ್ನವನ್ನು ತಿಂದಿರಬಾರ್ದು. ಬೃಹಸ್ಪತಿ ಸ್ಮೃತಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಪಾತ್ರಾಣಂ ಉತ್ತಮಂ ಪಾತ್ರಂ ಶೂದ್ರಾನ್ನಂ ಯಸ್ಯ ನೋದರೆ. ಯಾರು ಒಟ್ಟು ಇಲ್ಲಿವರೆಗೂ ಅಪವಿತ್ರವಾದ ಶೂದ್ರಾನ್ನವನ್ನು ಸ್ವೀಕಾರ ಮಾಡಿಲ್ಲ ಅಂಥವರನ್ನು ಶ್ರಾದ್ದಕ್ಕೋಸ್ಕರ ಕರಿಬೇಕು ಅಂತಕೊಂಡಂಥದ್ದು. ಇನ್ನು ಡೈರೆಕ್ಟ್ ಬ್ರಾಹ್ಮಣರನ್ನು ಕೂಡಿಸಿ ಯಾವುದಕ್ಕೆ ನಾವು ಪೂರ್ವ ಪಂಕ್ತಿ ಅಂತ ತಿಳ್ಕೊಂಡಂತ ಹೇಳ್ತೇವೆ, ಅದಕ್ಕೆ ಕೂಡಬೇಕಾಗಿರ್ತಕ್ಕಂಥ ಬ್ರಾಹ್ಮಣ ಹೇಗಿರಬೇಕು ಅಂತ ತಿಳ್ಕೊಂಡಂತ ಅನ್ನೋದು ಮತ್ಸ್ಯ ಪುರಾಣ ಹೇಳ್ತಾರೆ. ಅವನಿಗೆ ಪಂಚಾಗ್ನಿ ವಿದ್ಯೆ ಗೊತ್ತಿರಬೇಕು. ಛಾಂದೋಗ್ಯ ಉಪನಿಷತ್ನಲ್ಲಿ ಹರಿಕಥಾಮೃತದಲ್ಲಿ ಬರ್ತದೆ,
ಆ ವಿದ್ಯೆಯನ್ನು ಅವನು ತಿಳಿದವನಾಗಿರಬೇಕು. ತ್ರಿಸುಪರ್ಣ ಮಂತ್ರದ ಅರ್ಥ ಗೊತ್ತಿರಬೇಕು. ಧರ್ಮಶಾಸ್ತ್ರ ಅಧ್ಯಯನ ಮಾಡಿರಬೇಕು. ಜಿತೇಂದ್ರಿಯನಾಗಿರಬೇಕು. ಸುಶೀಲನಾಗಿರಬೇಕು. ವಿಷ್ಣು ಭಕ್ತನಾಗಿರಬೇಕು. ವೇದಾಂತ ಜ್ಞಾನವನ್ನು ಉಳ್ಳವನಾಗಿರಬೇಕು. ಇವನು ಶ್ರೇಷ್ಠ ಬ್ರಾಹ್ಮಣ ಅಂತ ಅನ್ಸ್ಕೊಳ್ತಾನೆ. ಇನ್ನು ಮಗಳ ಮಗ ದೌಹಿತ್ರ ಸಂಧ್ಯಾವಂದನಾದಿಗಳನ್ನು ಮಾಡಿಕೊಂಡಿದ್ದು ಕೂಡ ಅಷ್ಟಿದ್ದು ಕೂಡ ಪರವಾಗಿಲ್ಲ. ಹೋಮಕ್ಕೆ ಕುಳಿತುಕೊಂಡಿರ್ತಕ್ಕಂಥ ಋತ್ವಿಜ ನಮ್ಮ ಸ್ವಂತ ಅಳಿಯ, ನಮ್ಮ ಸೋದರ ಮಾವ, ನಮಗೆ ಹೆಣ್ಣು ಕೊಟ್ಟ ಮಾವ, ನಮ್ಮ ಬಂಧುಗಳಲ್ಲಿ ಯಾರು ಧಾರ್ಮಿಕರಾಗಿದ್ದಾರೆ, ಧರ್ಮದಿಂದ ಇದ್ದಾರೆ, ಅವರು ಪೌರೋಹಿತ್ಯ ಮಾಡ್ತಕ್ಕಂಥ ವ್ಯಕ್ತಿಗಳು, ಪಾಠ ಪ್ರವಚನ ಮಾಡುವ ಆಚಾರ್ಯರು, ಕಾಟಕೋಪನಿಷತ್ತಲ್ಲಿರುವ ನಾಚಿಕೇತ ವಿದ್ಯೆಯನ್ನು ತಿಳಿದವರು, ತಂದೆ ತಾಯಿ, ಇವರೆಲ್ಲರೂ ಯೋಗ್ಯ ಬ್ರಾಹ್ಮಣರನ್ನು ತಿಳ್ಕೊಂಡಂತೆ ಅವರನ್ನೆಲ್ಲರನ್ನು ಕರಿಬೇಕು ಅಂತ ತಿಳ್ಕೊಂಡಿದ್ದಾರೆ. ಈ ವಿಷಯವನ್ನು ಯಾಜ್ಞವಲ್ಕ್ಯ ಸ್ಮೃತಿ ಮತ್ತು ಮತ್ಸ್ಯ ಪುರಾಣ ಹೇಳ್ತಾರೆ. ಕನಿಷ್ಠ ದಿನಾಲ ತಪ್ಪದೇ ತ್ರಿಸಂಧ್ಯೆ ತ್ರಿಕಾಲ ಸಂಧ್ಯಾವಂದನೆ ಮಾಡಿ ಗಾಯತ್ರಿ ಮಂತ್ರವನ್ನು ತಪ್ಪದೇ ಜಪ ಮಾಡುವನಾದರೂ ಕೂಡ ಇರಬೇಕು. ಇದು ಇಲ್ಲದೇ ಇರತಕ್ಕಂಥವನನ್ನು ಶ್ರಾದ್ದ ದಿನ ಊಟಕ್ಕೆ ಕರೆಯಬಾರದು ಅಂತಿದೆ. ಎಂಥ ಬ್ರಾಹ್ಮಣನ ಕರಿಬಾರದು? ವ್ಯಾಸ ಸ್ಮೃತಿ, ಶತಾತಪ ಸ್ಮೃತಿ, ಮತ್ಸ್ಯಪುರಾಣ ಹೇಳ್ತದೆ. ಪತಿತರಾಗಿರ್ತಕ್ಕಂಥವರು, ಇಂಟರ್ಕಾಸ್ಟ್ ಮದುವೆ ಮಾಡಿಕೊಂಡವರು, ಕಲಂಕಿತರು, ಪರಸ್ತ್ರೀ ಪರಪುರುಷರಿಂದ ಹೋಗಿರ್ತಕ್ಕಂಥವರು, ನಪುಂಸಕರು, ಚಾಡಿಕೋರರು, ಅಂಗಹೀನರು, ರೋಗಿಷ್ಠರು, ವ್ಯಭಿಚಾರಜನ್ಯರು, ಅಣ್ಣನಕ್ಕಿಂತ ಮೊದಲೇ ಮದುವೆಯಾದವರು, ಹುಚ್ಚನಾಗಿರ್ತಕ್ಕಂಥ ವ್ಯಕ್ತಿ, ಕಪಟ, ಡಾಂಬಿಕ, ಕೃತಜ್ಞ, ನಾಸ್ತಿಕ, ಮ್ಲೇಚ್ಛ ದೇಶವಾಸಿ, ಕುರೂರಿ, ಅನಾಚಾರಿ, ಸಂಧ್ಯಾದಿಗಳನ್ನು ಮಾಡದೇ ಇರತಕ್ಕಂಥವನು, ಆ ನಂತರ ಡಾಕ್ಟರ್ ವೃತ್ತಿಯಲ್ಲಿರ್ತಕ್ಕಂಥವನು, ಯಾಕಂದರೆ ಎಲ್ಲರನ್ನು ಮುಟ್ಟಬೇಕಾಗ್ತದೆ, ಹಣ ತೆಗೆದುಕೊಂಡು ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ, ಸಂಬಳದಿಂದ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ, ಆ ನಂತರ ಚಿಕಿತ್ಸಕ, ವಿಕೃತ ರೂಪ ಇರತಕ್ಕಂಥ ವ್ಯಕ್ತಿಗಳು, ಕುಷ್ಠ, ಅಪಸ್ಮಾರ ಇತ್ಯಾದಿಗಳಿಂದ ಯುಕ್ತನಾದ ವ್ಯಕ್ತಿ, ನಾಯಿಯನ್ನು ಸಾಕಿರ್ತಕ್ಕಂಥ ವ್ಯಕ್ತಿ, ಮಂತ್ರ ಗೊತ್ತಿಲ್ಲದೆ ಇರತಕ್ಕಂಥವನು, ಆ ನಂತರ ಇವರೆಲ್ಲ ಜನರು ಶ್ರಾದ್ದ ದಿವಸ ಇವರನ್ನು ಕರೀಬಾರದು ಅಂತಿದೆ. ಶ್ರಾದ್ದ ಮುಗಿದ ಮೇಲೆ ಬ್ರಾಹ್ಮಣರ ಭೋಜನ ಆದಮೇಲೆ ಉಪಕಾರ ಅಂತ ಯಾರು ಬೇಕಾದವರು ಊಟಕ್ಕೆ ಹಾಕಿ. ಎಲ್ಲಿಯವರೆಗೂ ಅಂತಿಕೊಂಡಂತಂದರೆ ಕಾಗೆಗಳಿಗೂ, ಪಕ್ಷಿಗಳಿಗೂ, ಪ್ರಾಣಿಗಳಿಗೂ ಕೂಡ ಉಳಿದನ್ನು ಹಾಕಬೇಕು ಅಂತ ತಿಳ್ಕೊಂಡಂತಂದಿದ್ದಾರೆ. ಆದರೆ ಶ್ರಾದ್ದದಲ್ಲಿ ಬ್ರಾಹ್ಮಣರು ಅಂತ ಕರೆಯಬೇಕಾಗಿದ್ದರೆ ಈ ರೀತಿಯಾಗಿರ್ತಕ್ಕಂಥವರನ್ನು ಸರ್ವಥಾ ಕರೆಯಬಾರದು. ಇನ್ನು ಪ್ರಶ್ನೆ, ಬ್ರಾಹ್ಮಣರು ಎಷ್ಟಿರಬೇಕು ಅಂತ ತಿಳ್ಕೊಂಡಂತೇಳಿ. ಮತ್ಸ್ಯಪುರಾಣ, ವೀರಮಿತ್ರೋದಯ ಮತ್ತು ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಲಿ ಇವರು ಹೇಳ್ತಕ್ಕಂಥ ಕ್ರಮ ಏನು ಅಂತ ತಿಳ್ಕೊಂಡಂತಂದರೆ, ಮ್ಯಾಕ್ಸಿಮಮ್ 9 ಬ್ರಾಹ್ಮಣರನ್ನು ಕರಿಬೇಕು ಅಂತ ಒಂದೆರಡು ಸ್ಮೃತಿಗಳು. ಆದರೆ ಎಲ್ಲ ಸ್ಮೃತಿಗಳು 5ಕ್ಕಿಂತ ಹೆಚ್ಚು ಜನ ಬ್ರಾಹ್ಮಣರನ್ನು, ಅಂದರೆ ಶ್ರಾದ್ದ ಮಾಡುವಾಗ ಬ್ರಾಹ್ಮಣರಂತ ಏನು ಕರೀತಾರೆ, ಡೈರೆಕ್ಟಾಗಿ ಅದಕ್ಕೆ ಪೂರ್ವ ಪಂಕ್ತಿ ಅಂತ ಕರೀತಾರೆ. ಈಗ ಅಷ್ಟೇನು ಕರೀ ಸಾಮರ್ಥ್ಯ ಯಾರಿಗೂ ಇಲ್ಲ, ಇದ್ರೂ ಕೂಡ ಮಾಡೋದಿಲ್ಲ, ಮಾತು ಬೇರೆ. 3 ಜನ ಪಿತೃಸ್ಥಾನದಲ್ಲಿ, 2 ದೇವತಾಸ್ಥಾನದಲ್ಲಿ, ಸಮಸಂಖ್ಯೆಯಲ್ಲಿ ದೇವತಾಸ್ಥಾನ, ವಿಷಮ ಸಂಖ್ಯೆಯಲ್ಲಿ ಪಿತೃಸ್ಥಾನದಲ್ಲಿ ಕರೀಬೇಕು ಅಂತ ತಿಳ್ಕೊಂಡಂಥ ನಿಯಮ ಇದೆ. ಮತ್ಸ್ಯಪುರಾಣ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಶ್ರಾದ್ಧೆ ಕುರಿಯಾನ್ ನವಿತ್ಸರಂ ಅಂತ ತಿಳ್ಕೊಂಡಂತೇಳಿ. ಒಬ್ಬ ಯೋಗ್ಯ ಬ್ರಾಹ್ಮಣ ಇದ್ದರೂ ಕೂಡ ಅವರನ್ನು ಕರಿಬೇಕು ಅಂದಿದ್ದಾರೆ. ಇನ್ನು ಕೆಲವರಿಗೆ ಒಂದು ತಪ್ಪು ಕಲ್ಪನೆ ಇದೆ.
ಬ್ರಾಹ್ಮಣರ ಊಟಕ್ಕೆ ಅಪ್ಪ ಅಮ್ಮ ಇದ್ದವರನ್ನು ಕರೀಬಾರ್ದು, ತಂದೆ ತಾಯಿ ಇದ್ದವರನ್ನು ಕರೀಬಾರ್ದು ಅಂತ ತಿಳ್ಕೊಂಡು ಅಂತ ಹೇಳ್ತಕ್ಕಂಥ ಕ್ರಮ ಇದೆ. ತಪ್ಪಿದೆ. ತಂದೆ ತಾಯಿ ಇದ್ದ ವ್ಯಕ್ತಿಯೇ ಬ್ರಾಹ್ಮಣ, ಶ್ರಾದ್ದ ಭೋಜನಕ್ಕೆ ಶ್ರೇಷ್ಠ ಬ್ರಾಹ್ಮಣ. ಅದರಲ್ಲಿ ಬ್ರಹ್ಮಚಾರಿ ಇನ್ನೂ ಶ್ರೇಷ್ಠ. ವೀರಮಿತ್ರೋದಯದಲ್ಲಿ ಮತ್ಸ್ಯಪುರಾಣದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಆ ನಂತರ ಬ್ರಾಹ್ಮಣರನ್ನು ಆಮಂತ್ರಣ ಹೇಗೆ ಕೊಡಬೇಕು? ಮೊನ್ನೆ ನಾನು ಹೇಳಿದ್ದೇನೆ, ಹಿಂದಿನ ದಿವಸವೇ ಸಾಯಂಕಾಲ ಪಿತೃಗಳು ನಮ್ಮ ಮನೆಗೆ ಬರೋದ್ರಿಂದಾಗಿ ಪಿತೃಗಳಿಗೆ ಗೊತ್ತಾಗಬೇಕು ನಾವು ಬ್ರಾಹ್ಮಣರಿಗೆ ಆಮಂತ್ರಣ ಕೊಟ್ಟಿದ್ದೇವೆ ಅಂತ ತಿಳ್ಕೊಂಡು ಅಂತೇಳಿ ಹಿಂದಿನ ದಿನ ಸಾಯಂಕಾಲ ಊಟ ಆದಮೇಲೆ ಅಥವಾ ಸಾಯಂಕಾಲದ ಫಲಹಾರ ಆದಮೇಲೆ ಬ್ರಾಹ್ಮಣರ ಮನೆಗೆ ಸ್ವತಃ ಹೋಗಿ ಆ ನಂತರ ದೇವಬ್ರಾಹ್ಮಣರಿಗೆ ಕೂಡ್ತಕ್ಕಂಥವರಿಗೆ ಬಲಗಾಲ ಮುಟ್ಟಿ ನಮಸ್ಕಾರ ಮಾಡಿ, ಪಿತೃಸ್ಥಾನದಲ್ಲಿ ಕೂತ್ಕೊಳ್ತಕ್ಕಂಥವರಿಗೆ ಎಡಗಾಲ ಮುಟ್ಟಿ ನಮಸ್ಕಾರ ಮಾಡಿ, ನಾವು ನಾಳಿನ ದಿವಸ ತಾವು ಬರಬೇಕು, ಇಂಥ ಸ್ಥಾನದಲ್ಲಿ ಅಲಂಕಾರ ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ತಾನೇ ಸ್ವತಃ ಅವರ ಮನೆಗೆ ಹೋಗಿ ಆಮಂತ್ರಣ ಕೊಡಬೇಕು. ತನಗೆ ಹೋಗ್ಲಿಕ್ಕಾಗದೇ ಇದ್ದರೆ ತನ್ನ ಮಗನನ್ನು ಕಳಿಸ್ಬೇಕು. ಆ ನಂತರ ಇಲ್ಲ ಸಗೋತ್ರದವರನ್ನು ಕರೆಸಬೇಕು. ಇಲ್ಲ ಆ ಊರಿನಲ್ಲಿ ಬ್ರಾಹ್ಮಣ ದೂರದಿಂದ ಬರ್ತಾ ಇದ್ದರೆ ಅವರ ಮನೆ ಹತ್ತಿರ ಯಾರಾದರೂ ನಮ್ಮ ಸಂಬಂಧಿಕರಿದ್ದರೆ ಅವರಿಗೆ ಹೋಗಿ ನಮ್ಮ ಪರವಾಗಿ ನೀವು ಆಮಂತ್ರಣ ಕೊಟ್ಟು ಬನ್ನಿ ಅಂತ ತಿಳ್ಕೊಂಡು ಅಂತ ಹೇಳಬೇಕು. ಆ ನಂತರ ಮೊನ್ನೆ ನಾನು ಹೇಳಿದಂತೆ ವ್ಯಾಸ ಸ್ಮೃತಿ, ಯಮಸ್ಮೃತಿ, ಮತ್ಸ್ಯ ಸ್ಮೃತಿ, ವರಾಹ ಪುರಾಣಗಳು ಏನು ಹೇಳ್ತವೆ ಅಂತ ತಿಳ್ಕೊಂಡಂತಂದರೆ, ಯಜಮಾನನಾಗಲಿ ಬಂದಿರತಕ್ಕಂಥ ಬ್ರಾಹ್ಮಣರಾಗಲಿ ಈ ಶ್ರಾದ್ದ ಮುಗಿಯುವವರೆಗೂ ಸಿಟ್ಟಿಗೆ ಬರಬಾರದು. ಸಿಟ್ಟು ಮಹಾಮೈಲಿಗೆ. ನೀವು 10 ಸ್ನಾನ 108 ಸಲ ಸ್ನಾನ ಮಾಡಿ ಸಿಟ್ಟಿಗೆ ಬಂದು ಒದರಾಡಿದರೆ ಮೇಲಿಗೆ ಹೋಗಿ ಸ್ನಾನ ಮಾಡಬೇಕು. ಆ ನಂತರ ಪವಿತ್ರವಾದ ಅನ್ನ ಪವಿತ್ರವಾಗಿ ಸರ್ವಸಾಮಾನ್ಯವಾಗಿ ಯಾರನ್ನು ಮುಟ್ಟದೆ, ಏನ್ರಿ ಆಚಾರ್ಯ ಯಾವ ಕಾಲದಲ್ಲಿದ್ದೀರಿ, 20ನೇ ಶತಮಾನದಲ್ಲಿದ್ದೀರಿ, ಅವರನ್ನು ಮುಟ್ಟಬೇಡಿ ಇವರನ್ನು ಮುಟ್ಟಬೇಡಿ ಅಂತ ತಿಳ್ಕೊಂಡಂತಂದ್ರೆ ನಿಮಗೆ ಜೈಲಿಗೆ ಹಾಕ್ತಾರೆ. ನೀವು ಮುಟ್ಟಬೇಡಿ ಅಂತ ಪ್ರವಚನ ಹೇಳ್ತಾ ಇದ್ದೀರಲ್ಲ, ನಿಮ್ಮನ್ನು ಜೈಲಿಗೆ ಹಾಕಬಾರದು. ಜೈಲಿಗೆ ಹಾಕ್ತಿರೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಕೊರೋನಾದಲ್ಲಿ ಏನು ಮಾಡಿದ್ರಿ? 2 ಜನರನ್ನು ಮುಟ್ತಾ ಇದ್ರಿ. ಹೇಳ್ರಿ, ಕೊರೋನಾದಲ್ಲಿ ಹೇಳಿದ್ದಿಲ್ಲೇನು 2 ಫೂಟ್ ಯಾವಾಗಲೂ ಡಿಸ್ಟೆನ್ಸ್ ಇರಬೇಕು ಅಂತ ತಿಳ್ಕೊಂಡು ಅಂತೇಳಿ. ಇಲ್ಲೂ ಕೂಡ ಅದೇ. ಅಲ್ಲಿ ಕೊರೋನಾ ವೈರಸ್ನ ಇದು, ಇಲ್ಲಿ ನನ್ನ ಥಾಟ್ ವೈಬ್ರೇಷನ್ ನಿಮ್ಮ ಥಾಟ್ ವೈಬ್ರೇಷನ್ ಬೇರೆ ಆದ್ದರಿಂದಾಗಿ ಬೇರೆ ವಿಚಾರದಲ್ಲಿದ್ದ ವ್ಯಕ್ತಿಗಳ ಸ್ಪರ್ಶ, ಅವರ ಸಾಮೀಪ್ಯ ನನ್ನ ಧಾರ್ಮಿಕ ವಿಚಾರ, ನನ್ನ ಆಧ್ಯಾತ್ಮಿಕ ವಿಚಾರಕ್ಕೆ ಪೊಲ್ಯೂಟ್ ಮಾಡ್ತಾರೆ. ಆದ್ದರಿಂದ ಮಡಿ ಮೇಲಿಗೆ ಬಂದದ್ದು. ಮಡಿ ಮೇಲಿಗೆ ಯಾಕೆ? ನಿನ್ನಲ್ಲಿದ್ದ ಪೊಲ್ಯೂಷನ್ ನನಗೆ ಬರಬಾರ್ದು, ನನ್ನಲ್ಲಿದ್ದ ಪೊಲ್ಯೂಷನ್ ನಿನಗೆ ಬರಬಾರ್ದು. ಇದು ಶ್ರೇಷ್ಠ ಕನಿಷ್ಠರಲ್ಲ, ನಮ್ಮಿಬ್ಬರಲ್ಲಿ ದೋಷಗಳು ನಮ್ಮಿಬ್ಬರಲ್ಲಿ ಸಂಕ್ರಮಿತವಾಗಬಾರ್ದು. ಅದಕ್ಕೋಸ್ಕರ ಸ್ಪೃಶ್ಯಾಸ್ಪೃಶ್ಯತೆ ಮಡಿಯಲ್ಲಿ ಇರ್ತಕ್ಕಂಥ ಕ್ರಮ. ಇದೇನು ತಪ್ಪು ಕಲ್ಪನೆ, ಹುಚ್ಚು ಕಲ್ಪನೆ ಅಲ್ಲ. ಕೊರೋನಾ ನಮಗೆ ಕಲಿಸಿದೆ. ಹೊರಗೆ ಬಂದ ಕ್ಷಣಕ್ಕೇನೆ ಹೊರಗಿನ ಬಟ್ಟೆ ತೆಗೆದಿಡಬೇಕು, ಡೆಟಾಲ್ನಲ್ಲಿ ಹಾಕಿ ಇಡಬೇಕು, ಬೇಡ ನೀರಿನಲ್ಲಿ ಹಾಕಿ ಹೋದ್ರೆ ಕೈಕಾಲು ತೊಳೆದುಕೊಳ್ಬೇಕು, ಕೈಕಾಲು ಚೆನ್ನಾಗಿ ದೇಹಕ್ಕೆ 4 ಸರ್ತ ತೊಳೆದುಕೊಳ್ಬೇಕು. ಆ ನಂತರ ಒಬ್ಬರಿಂದ ಒಬ್ಬರು ದೂರ ಇರಬೇಕು. ಯಾಕೆ? ಒಬ್ಬರಿಂದ ಒಬ್ಬರು 1.5 ಫೀಟ್ ಹತ್ತಿರ ಕೂತ್ಕೊಂಡ್ರೆ ಇವರ ಥಾಟ್ ವೈಬ್ರೇಷನ್, ಇವರ ಥಾಟ್ ವೈಬ್ರೇಷನ್ ಒಬ್ಬರಿಗೊಬ್ಬರು ಪರಸ್ಪರ ಹೋಗಿ ಕೆಲವು ಸಲ ಆ ವ್ಯಕ್ತಿ ಇಲ್ಲಿ ಇರ್ತಕ್ಕಂಥ ದೂಷಣ ನಮ್ಮಲ್ಲಿ ಬರ್ತದೆ. ಇದನ್ನು ನಾವು ಬೊಂಬೆಯಲ್ಲಿರ್ತಕ್ಕಂಥ ಅನುಭವಿಸಿದ್ದೇವೆ. ಬೇರೆ ಊರವರು ದಿನಾಲು ಟ್ರೈನ್ ಮತ್ತು ಬಸ್ನಲ್ಲಿ ಹೋಗ್ತಾ ಇದ್ರೆ ಅನುಭವ ಬರ್ತದೆ. ಮನೆಯಿಂದ ಭಾಳ ಫ್ರೆಶ್ ಆಗಿ ಹೊರಟಿರ್ತೇವೆ, ಭಾಳ ಚೆನ್ನಾಗಿರ್ತದೆ. ಆದರೆ ಟ್ರೈನ್ನಲ್ಲಿಯೋ ಬಸ್ನಲ್ಲಿ ಯಾರೋ ನಮ್ಮ ಜೊತೆ ಬದಿಯಲ್ಲಿ ಬಂದು ಕೂತ್ಕೊಳ್ತಾರೆ. ಒಂದು 10-15 ನಿಮಿಷದ ನಂತರ ನಮಗೆ ಅನ್ಈಜಿನೆಸ್ ಸ್ಟಾರ್ಟ್ ಆಗ್ತದೆ. ಈಗ ಆಗ್ತಾ ಇದೆ, ಏನಾಗ್ತಾ ಇದೆ? ಏನಿಲ್ಲ, ಬದಿಯಲ್ಲಿ ಕುಳಿತುಕೊಳ್ತಕ್ಕಂಥ ಒಂದು ವೈಬ್ರೇಷನ್ ನಿಮ್ಮ ವೈಬ್ರೇಷನಲ್ಲಿ ಮಿಕ್ಸ್ ಆಗಿದೆ, ಪೊಲ್ಯೂಟ್ ಆಗಿದೆ. ಆದರೆ ನಿಮಗೆ ಇರ್ತಕ್ಕಂಥ ಏಕಾಗ್ರತೆ ಹೊರಟೋಗಿದೆ.
ಎಷ್ಟೋ ಸಲ ನಮಗೆ ಆರಾಮಿಲ್ಲದೆ ಇದ್ದಾಗ ಅಸೌಖ್ಯದಿಂದ ಹೋಗಿರ್ತೇವೆ, ಆದರೆ ಬದಿಯಲ್ಲಿ ಯಾರು ಬಂದು ಕೂತ್ಕೊಳ್ತಾರೆ, ನಮಗೆ ಎಕ್ದಮ್ ಫ್ರೆಶ್ ಆಗ್ತದೆ. ಬದಿಯಲ್ಲಿ ಕೂತ ವ್ಯಕ್ತಿಯ ವಿಚಾರ ಭಾಳ ಪವಿತ್ರವಾಗಿದೆ, ಶ್ರೇಷ್ಠವಾಗಿದೆ ಅಂತ. ಅದಕ್ಕೋಸ್ಕರ ಅಲ್ಲೇ ಸ್ವಾಮಿಗಳ ಕಡೆಯಿಂದ ಸ್ವಾಮಿಗಳು ಪಾದ ಪೂಜೆ ಮಾಡೋದು, ಸ್ವಾಮಿಗಳು ಹೀಗೆ ಆಶೀರ್ವಾದ ಮಾಡಿ ಸಾಕು. ಅವರ ಇರ್ತಕ್ಕಂಥ ಅವರ ಬಹಳ ದೊಡ್ಡದಿರ್ತದೆ. ಅಲ್ಲಿ ಹೋದರೆ ಸಾಕು, ನಮ್ಮದೆಲ್ಲ ಪಾಪಗಳು ಮತ್ತು ರೋಗಗಳು ದೂರವಾಗ್ತವೆ. ಆದ್ದರಿಂದಾಗಿ ಮಡಿ ಮೇಲ್ಗೆ ಇದು ಅಂಧವಿಶ್ವಾಸವಲ್ಲ, ಸ್ಪರ್ಶತೆ ಇದು ಅಂಧವಿಶ್ವಾಸವಲ್ಲ, 100% ಸೈಂಟಿಫಿಕ್. ಇನ್ನು ಯಾವ ಬ್ರಾಹ್ಮಣರಿಗೆ ಶ್ರಾದ್ದಕ್ಕೆ ಬನ್ನಿ ಅಂತ ತಿಳ್ಕೊಂಡಂತಂದ ಮೇಲೆ ಅವ್ರೇನು ಮಾಡಬೇಕು? ಅವರು ಕೆಲವು ನಿಯಮ ಪರಿಪಾಲನೆ ಮಾಡಬೇಕು. ಅನಾವಶ್ಯಕವಾಗಿ ದೂರದಲ್ಲಿ ಓಡಾಡಬಾರದು. ಯಾಕೆ? ಮತ್ತೆ ಶ್ರಾದ್ದದ ವೇಳೆ ಬರ್ಲಿಕ್ಕಾಗದೇ ಇದ್ರೆ. ಆ ನಂತರ ಜೂಜಾಟ ಆಡಬಾರ್ದು. ಈಗ ಜೂಜಾಟ ಯಾರು ಆಡ್ತಾರೆ ಎಲ್ಲರೂ. ಇದೆಲ್ಲ ಏನಂದ್ರೆ ಶೇರ್ ವ್ಯವಹಾರ ಮಾಡ್ತಕ್ಕಂಥವ್ರು, ಇವೆಲ್ಲ ಜೂಜಾಟ ಆಡ್ತಕ್ಕಂಥವ್ರೆ. ಆ ನಂತರ ಒಮ್ಮೆ ಒಬ್ಬ ಯಜಮಾನನ ಆಮಂತ್ರಣ ಸ್ವೀಕಾರ ಮಾಡಿದ ನಂತರ ಇನ್ನೊಬ್ಬ ಯಜಮಾನ ಹೆಚ್ಚಿಗೆ ದಕ್ಷಿಣೆ ಕೊಡ್ತಾನೆ ಅಂತ ಬಂದರೆ ಇವನಿಗೆ ಬರೋದಿಲ್ಲ ಅಂತ ಆಗೋದಿಲ್ಲ ಅಂತ ಆಯ್ತಾ ವೇಳೆಯಲ್ಲಿ ಹೇಳಿ ಇನ್ನೊಂದು ಕಡೆಗೆ ಹೋದರೆ ಆ ಬ್ರಾಹ್ಮಣ ಪತಿತನಾಗ್ತಾನೆ. ಸರ್ವತಾ ಹಾಗೆ ಮಾಡಬಾರ್ದು. ಏನಪ್ಪ ಜ್ವರ ಬಂತು ಅಥವಾ ಮತ್ತೇನೋ ಒಂದು ಅವನಿಗೆ ವೃದ್ಧಿ ಸೂತ್ಕಾದಿಗಳು ಬಂದರೆ ಬಿಡಬೇಕು, ಆ ಮಾತು ಬೇರೆ. ಆಮಂತ್ರಣ ತೆಗೆದುಕೊಂಡ ಮೇಲೆ ಅವನು ಆ ಶ್ರಾದ್ದಕ್ಕೆ ತಪ್ಪದೆ ಹೋಗಲೇಬೇಕು. ಇನ್ನು ಊಟಕ್ಕೆ ಕುಳಿತ ಬ್ರಾಹ್ಮಣರು ಕುಡಿಯುವ ನೀರಿನ ಪಾತ್ರೆಯನ್ನು ಬಲಬದಿಯಲ್ಲಿ ಇಟ್ಟುಕೊಳ್ಬೇಕು. ಎಡಗೈಯಿಂದ ತೆಗೆದುಕೊಂಡು ಕುಡಿದ್ರೆ ಪರವಾಗಿಲ್ಲ, ಆದರೆ ಪಾತ್ರೆ ಬಲಬದಿಯಲ್ಲಿರಬೇಕು. ಊಟಕ್ಕೆ ಕುಳಿತ ಬ್ರಾಹ್ಮಣರು ಎಂಜಲ ಹಾಲಿನಿಂದ ಬಾಯಿಗೆ ಹಚ್ಚಿ ನೀರು ಕುಡಿಯಬಾರದು, ಮೇಲಿನಿಂದ ನೀರು ಕುಡಿಯಬೇಕು. ಆ ನಂತರ ಲೋಟದಲ್ಲಿ ಸ್ವಲ್ಪ ಹಾಕಿ ಪೂರ್ತಿ ಕುಡಿಬೇಕು, ಅರ್ಧ ಕುಡಿದು ಅರ್ಧ ಉಳಿಸಬಾರ್ದು. ಇವೆಲ್ಲ ಉಚ್ಚಿಷ್ಟ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತಾರೆ. ಆ ನಂತರ ಊಟಕ್ಕೆ ಕುಳಿತ ಬ್ರಾಹ್ಮಣರು ಒಬ್ಬರಿಗೊಬ್ಬರು ಮುಟ್ಟಬಾರದು. ಊಟಕ್ಕೆ ಕುಳಿತಾಗ ಉಗುಳಬಾರದು. ಊಟಕ್ಕೆ ಕುಳಿತಕ್ಕಂಥ ಬ್ರಾಹ್ಮಣ ಅಡುಗೆ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಭಾಳ ಒಳಗಿದೆ ಹೊಗಳಬಾರದು. ಯಾಕೆ? ಊಟ ಮಾಡೋರು ನೀವಲ್ಲ, ನಿಮ್ಮಲ್ಲಿದ್ದ ಆ ಪಿತೃದೇವತೆಗಳು ಪರಮಾತ್ಮ. ನೀವು ಹೊಗಳಿದ್ರೆ ನೀವು ಊಟ ಮಾಡಿದಂತೆ ಆಗ್ತದೆ, ಅಲ್ಲಿರ್ತಕ್ಕಂಥ ದೇವತೆಗಳು ಹೊರಟೋಗ್ಬಿಡ್ತಾರೆ. ಶ್ರಾದ್ದದಲ್ಲಿ ಊಟವನ್ನು ಹೊಗಳಬಾರದು ಅಂತ ನಿಯಮ ಇದೆ. ಹೊಗಳದೇ ಇದ್ರೆ ತಪ್ಪು ತಿಳ್ಕೊಳ್ಬೇಡಿ, ಮುಗಿದ ಮೇಲೆ ಬೇಕಾದ್ರೆ ಹೊಗಳಿ ಅಂತಿಕೊಂಡು ಹೇಳಿದ್ದ. ಆ ನಂತರ ಶ್ರಾದ್ದಕ್ಕೆ ಆಮಂತ್ರಣ ಬಂದ ನಂತರ ದಿನಾಲು ಸಂಧ್ಯಾ ವಂದನೆಯನ್ನು ಮಾಡುವ ಜಪ ಅಲ್ಲದೆ ಎಕ್ಸ್ಟ್ರಾ ಕನಿಷ್ಠ 108 ಗಾಯತ್ರಿ ಜಪ ಮಾಡಬೇಕು. ಆಗ ನಾವು ಶ್ರಾದ್ದದ ಊಟ ಸ್ವೀಕಾರ ಮಾಡುವ ಅಧಿಕಾರ ಬರ್ತದೆ. ಇನ್ನು ಶ್ರಾದ್ದವನ್ನು ಮಾಡ್ತಕ್ಕಂಥವನು ಯಾವ ನಿಯಮಗಳನ್ನು ಪರಿಪಾಲಿಸಬೇಕು? ಮೊದಲನೆಯದ್ದು ಶ್ರದ್ಧೆ. ಏನು ನಮ್ಮ ಅಪ್ಪ ಹೇಳಿದ್ದಾನೆ, ನಮ್ಮ ಅಮ್ಮ ಹೇಳಿದ್ದಾಳೆ, ತಲೆ ತಿಂತ ಇದ್ದಾರೆ, ಅದಕ್ಕೋಸ್ಕರ ಶ್ರಾದ್ದ ಮಾಡ್ತೇನೆ. ಇಲ್ಲ, ಶ್ರಾದ್ದ ಮಾಡದೇ ಇದ್ದರೆ ನಮ್ಮಪ್ಪ ಭೂತ ಆಗಿ ರಾಕ್ಷಸ ಆಗಿ ಬಂದು ಎಲ್ಲಿ ನಮ್ಮ ಕುತ್ತಿಗೆ ಹಿಡಿತಾನೆ ಅಂತ ಭಯದಿಂದ ಮಾಡ್ತೇನೆ. ಇಲ್ಲ, ಈ ಶ್ರಾದ್ದದಲ್ಲಿ ಶಾಸ್ತ್ರಕಾರರು ಹೇಳಿರ್ತಕ್ಕಂತಹ ಪಿತೃದೇವತೆಗಳು, ವಿಶ್ವೇ ದೇವತೆಗಳು, ಅವರ ಅಂತರ್ಗತರಾಗಿರ್ತಕ್ಕಂತಹ ವಸುರುದ್ರಾದಿತ್ಯರು, ಅವರ ಅಂತರ್ಗತರಾಗಿರ್ತಕ್ಕಂತಹ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರು, ನಾರಾಯಣ ಅನಿರುದ್ಧರು, ಪಂಚವ್ಯೂಹ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ, ಇವರೆಲ್ಲರೂ ನಮ್ಮ ಆಮಂತ್ರಣಕ್ಕೆ ಬಂದು ನಾವು ಮಾಡ್ತಕ್ಕಂತಹ ಶ್ರಾದ್ದ ವಿಧಿಯನ್ನು ಸ್ವೀಕಾರ ಮಾಡಿ ನಮಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಆದ್ದರಿಂದ ಇದು ನನ್ನ ಜೀವನದಲ್ಲಿ ಇವತ್ತು ಬಂದಿರತಕ್ಕಂಥದ್ದು ಬಹಳ ದೊಡ್ಡ, ಬಹಳ ಶ್ರೇಷ್ಠವಾದ ದಿನ, ಅತ್ಯುತ್ತಮ ದಿನ. ಇಷ್ಟು ಜನ ದೇವತೆಗಳು ನಮ್ಮ ಮನೆಗೆ ಬರ್ತಾರೆ. ಪರಮಾತ್ಮ 5 ರೂಪದಿಂದ ನಮ್ಮ ಮನೆಗೆ ಬರ್ತಾನೆ. ಕರೆದ ಪಿತೃದೇವತೆಗಳಲ್ಲಿ, ನನ್ನಲ್ಲಿ, ಬ್ರಾಹ್ಮಣರಲ್ಲಿ ಸನ್ನಿಹಿತನಾಗಿದ್ದುಕೊಂಡು
ನಾವು ಕೊಡ್ತಕ್ಕಂಥ ಅನ್ನ ಇತ್ಯಾದಿಗಳನ್ನು ಸ್ವೀಕಾರ ಮಾಡ್ತಾನೆ. ಎಂಥ ಭಾಗ್ಯ ನಂದು, ಇವತ್ತು ಎಂಥ ಒಂದು ಅದ್ಭುತವಾದ ನನ್ನ ಪುಣ್ಯದಿಂದ ಈ ಭಾಗ್ಯ ನನಗೆ ಬಂದಿದೆ ಅಂತನ್ನುವ ಭಾವನೆಯನ್ನು ಶ್ರಾದ್ದ ಮಾಡ್ತಕ್ಕಂಥ ವ್ಯಕ್ತಿ ಬೆಳೆಸಿಕೊಳ್ಳಬೇಕು. ಮತ್ತು ಮಾಡ್ತಕ್ಕಂಥದ್ದನ್ನು ಶ್ರಾದ್ದಕ್ಕಿಂತ ಮೊದಲು ಗುರುಗಳ ಹತ್ರ ಕೂತ್ಕೊಂಡು ಯಾಕೆ ಮಾಡಬೇಕು ಹೇಳಿ, ಅಂತನು ಚಿಕಿತ್ಸೆ ಮಾಡಿ ಅದನ್ನು ಕಲಿಬೇಕು. ಅಂಧವಿಶ್ವಾಸದಿಂದ ಮಾಡೋದು ನಮ್ಮ ಶಾಸ್ತ್ರ ಸರ್ವತ ಹೇಳೋದಿಲ್ಲ. ಅಂಧವಿಶ್ವಾಸ, ಸುಪ್ರಿಸ್ಟಿಷನ್ ನಮ್ಮ ಶಾಸ್ತ್ರ ಹೇಳ್ತಾರೆ ಬಹಳ ದೂರದಿಂದ ಅಂಧವಿಶ್ವಾಸದಿಂದ ಮಾಡ್ತಾ ಇದ್ರೆ ಮಾಡಬೇಡಿ ಅಂತ ತಿಳ್ಕೊಂಡಂತಂದ್ರೆ ಅದರ ಮಾಡಿ ಬಿಡೋದು ಬೇಡ, ಸದ್ಯಕ್ಕೆ ಮಾಡಿ ಆನಂತರ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆದ್ದರಿಂದಾಗಿ ಈ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವೇ ನಿಮಗೆ ಗೊತ್ತಿರಲಿ ಅಂತೇಳಿ ವಿಶ್ವಾಸಕ್ಕೆ ನಮ್ಮೇಲೆ ಅವಕಾಶವಿಲ್ಲ. ಇರಲಿ, ಗೊತ್ತಾಗದೇ ಇರುವವರೆಗೂ ಇದನ್ನು ಹಿರಿಯರು ಹೇಳಿದ್ದಾರೆ ಅಂತ ಮಾಡಿ ಮೊದಲು, ಆನಂತರ ತಿಳಿದುಕೊಳ್ಳಿ. ವಿಶ್ವಾಸ ಇಲ್ಲದೆ ಇದ್ದರೆ, ಶ್ರದ್ಧೆ ಇಲ್ಲದೆ ಇದ್ದರೆ ಮಾಡಿದ್ದು ಭಗವಂತನ ಅನುಗ್ರಹಕ್ಕೆ ಕಾರಣವಾಗೋದಿಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಕರೆದು ಏನೋ ಮಾಡಿ ನೀರು ಬಿಟ್ಟು ಆಯ್ತಪ್ಪ ಒಂದು ಪೀಡ ಮುಗಿದಿತ್ತು, ಇಷ್ಟು ತಿಂಗಳಿಗೆ ಎಷ್ಟು ವರ್ಷಕ್ಕೆ ಇಷ್ಟು ಖರ್ಚು ಮಾಡಬೇಕು, ಒಂದು ಅಬ್ಲಿಗೇಷನ್ ಅಂತೇಳಿ ಶ್ರಾದ್ದಾದಿಗಳನ್ನು ಮಾಡಿದರೆ ಪರಮಾತ್ಮ ಅದನ್ನು ಸರ್ವಥಾ ಸ್ವೀಕರಿಸುವುದಿಲ್ಲ. ಅದಕ್ಕೋಸ್ಕರವೇ ಈ 12-13 ದಿವಸದಿಂದ ಯಾಕೆ ಈ ವಿಷಯಗಳನ್ನು ತಿಳಿಸ್ಲಿಕ್ಕೆ ಪರಮಾತ್ಮ ನನಗೆ ಪ್ರೇರಣೆ ಮಾಡಿದ್ದಾನೆ. ಮಾಡ್ತಕ್ಕಂಥ ನಾವೆಲ್ಲ ಅಂಧವಿಶ್ವಾಸ ಬಿಟ್ಟು ಮಾಡಬೇಕು ಅನ್ನೋದಕ್ಕೋಸ್ಕರ. ಆ ನಂತರ ಇದಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಶ್ರದ್ಧೆಯಿಂದ ಮಾಡಬೇಕು. ಇಲ್ಲದೇ ಇದ್ದರೆ, ಶ್ರದ್ಧೆ ಇಲ್ಲದೆ ಇದ್ದರೆ ಈಶಾವಾಸ್ಯ ಉಪನಿಷತ್ತು ಹೇಳ್ತಾರೆ, ಅಸೂರ್ಯ ನಾಮತೆ ಲೋಕಾಃ ಅಂಧೇನ ತಮಸಾವೃತಾಃ ತಾಂಸ್ತೆ ಪ್ರೇತ್ಯಾವಿಗಚ್ಚಂತಿ ಏಕೇಚ ಆತ್ಮಹನೋ ಜನ. ಯಾರು ತಿಳಿದುಕೊಂಡು ಮಾಡೋದಿಲ್ಲ ಅಥವಾ ಪೂರ್ತಿ ಬಿಟ್ಬಿಡ್ತಾರೆ, ದೇವತಾರಾಧನೆ ಪಿತ್ರಾರಾಧನೆ ಬಿಟ್ಬಿಡ್ತಾರೆ, ಅವರು ಅಂಧಂತಮಸ್ಸಿ ಹೋಗೋದು ನಿಶ್ಚಿತ ಅಂತ ತಿಳ್ಕೊಂಡು ತಿಳಿತಾರೆ. ಆದ್ದರಿಂದಾಗಿ ಭೌತಿಕ ಲಾಭ, ಆಧ್ಯಾತ್ಮಿಕ ಲಾಭ, ಪರಮಾತ್ಮ ಅನುಗ್ರಹ ಇವುಗಳ ವಿಚಾರವನ್ನು ಸರಿಯಾಗಿ ತಿಳಿದುಕೊಂಡು ನಾವು ಈ ವಿಷಯದಲ್ಲಿ ಶ್ರದ್ಧೆಯಿಂದ ಭಾಗವಹಿಸೋಣ. ಈಗ ಒಂದು ಸಾವಕಾಶವಾಗಿ ನಾನು ಹೇಳ್ತೇನೆ, ಶ್ರಾದ್ದಕ್ಕೆ ಯಾವ ಪದಾರ್ಥಗಳನ್ನು ನಾವು ಮೊದಲೇ ತಯಾರಿ ಮಾಡಿ ಇಟ್ಕೊಳ್ಬೇಕು. ಮನೆಯಲ್ಲಿ ಶ್ರಾದ್ದ ಮಾಡಿಸೋದಾದರೆ, ಮಠದಲ್ಲಿ ಮಾಡಿಸೋದಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಮಾಡ್ತಾರೆ. ಅನ್ನ, ಪಾಯಸ, ಅಪೂಪ, ಜವೆಗೋಧಿ, ಬೆಲ್ಲ, ಸಕ್ಕರೆ ಅಥವಾ ಕಬ್ಬಿನ ಹಾಲು, ಎಳ್ಳು, ಅಕ್ಕಿ ಸಿಗದೇ ಇದ್ದರೆ ಜವೆಗೋಧಿಯನ್ನು ತೆಗೆದುಕೊಳ್ಬೋದು ಅಂತ ನಿಯಮ ಇದೆ. ಆ ನಂತರ ಆಗಾಗ ದಕ್ಷಿಣೆಯನ್ನು ಕೊಡೋದಕ್ಕೋಸ್ಕರ ಚಿಲ್ಲರೆ ಹಣ, 3 ಯಜ್ಞೋಪವೀತಗಳು, ವೀಳ್ಯದೆಲೆ, 10 ಅಡಿಕೆ ಬೆಟ್ಟು, ದಾನ ಕೊಡುವುದಕ್ಕೋಸ್ಕರ ಹಚ್ಚಿಕೊಳ್ಳುವುದಕ್ಕೋಸ್ಕರ ಗೋಪಿಚಂದನ, ಭೃಂಗರಾಜದ ಎಲೆ, ಆನಂತರ ಮೊಳೆ ಹೊಡೆದೇ ಇರತಕ್ಕಂಥ ಮಣೆಗಳು, ಆನಂತರ 1 ಅಥವಾ 2 ಡಜನ್ ಬಾಳೆಹಣ್ಣು, ಆನಂತರ ಬಾಳೆ ಎಲೆ, ವೈಶ್ವದೇವ ಮಾಡಲಿಕ್ಕೆ ಬೇಕಾದ ಅನುಕೂಲತೆ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣು, ಸಕ್ಕರೆ ಇತ್ಯಾದಿ, ದೊನ್ನೆಗಳು 10, 4 ತಂಬಿಗೆಗಳಲ್ಲಿ ನೀರು, ಪಿಂಡಕ್ಕೆ ಬ್ರಾಹ್ಮಣ ಕೊಡುವುದಕ್ಕೋಸ್ಕರ ಹೊಸ ಬಟ್ಟೆ, ದರ್ಬೆ, ಹೂ, ಎಳ್ಳು, ಭತ್ತ, ಮೊಸರು ಇತ್ಯಾದಿ ಅಷ್ಟಾರ್ಘ್ಯಕ್ಕೋಸ್ಕರ ಇರತಕ್ಕಂಥ ವಸ್ತುಗಳು, ಬ್ರಾಹ್ಮಣ್ಯ ಕೊಡೋದಕ್ಕೋಸ್ಕರ ದಕ್ಷಿಣೆ, ತುಳಸಿ,
ದೇವರ ತೀರ್ಥ, ಗಂಧಾಕ್ಷತೆ, ಹಣ್ಣು, ಆ ನಂತರ ಅಕ್ಕಿ, ಮಂಗಳಾರತಿ, ಶ್ರಾದ್ದಕ್ಕೆ ಬೇಕಾಗಿರ್ತಕ್ಕಂತಹ ಬೆಳ್ಳಿಯ ಪಾತ್ರೆಗಳು, ಇಷ್ಟನ್ನು ನಾವು ಸಂಗ್ರಹ ಮಾಡಿ ಇಟ್ಟುಕೊಂಡಿದ್ದರೆ ಆಯ್ತಾ ವೇಳೆಗೆ ಅದು ತಾ ಇದು ತಾ ಇದು ತಾ ಅಂತಕೊಂಡು ಹೇಳಲಿಕ್ಕಾಗೋದಿಲ್ಲ. ಒಡದೇ ಇದ್ದಂಥವರಿಗೆ ಸಿಟ್ಟು ಮಾಡುವುದು ಆಗೋದಿಲ್ಲ, ಸರಿ ಇರ್ತದೆ. ಇನ್ನು ಶ್ರಾದ್ದಕರ್ತ, ಶ್ರಾದ್ದದ ಹಿಂದಿನ ದಿವಸ ಸಾಯಂಕಾಲದಿಂದ ಮಾಡಬೇಕಾದ ಶ್ರಾದ್ದದ ದಿನ ಪರಿಪಾಲಿಸಬೇಕಾಗಿರ್ತಕ್ಕಂಥ ನಿಯಮಗಳು. ಮುಖ್ಯವಾಗಿ ಮನಸ್ಸನ್ನು ಶಾಂತವಾಗಿಟ್ಕೊಳ್ಬೇಕು. ಹೆಂಡತಿಯ ಮೇಲೆ, ಅವ್ರ ಮೇಲೆ, ಇವ್ರ ಮೇಲೆ, ಬ್ರಾಹ್ಮಣರ ರೇಟ್ ಆದರೆ ಬ್ರಾಹ್ಮಣರ ಮೇಲೆ ಸಿಟ್ಟಿ ಬರಬಾರ್ದು. ಅಕ್ರೋಧನೈಹಿ ಶೌಚಪರೈಹಿ, ಇದನ್ನು 2-3 ಸಲ ನಾನು ಹೇಳಿದ್ದೇನೆ. ಸತತಂ ಬ್ರಹ್ಮವಾದಿಭಿ ಭವಿತವ್ಯಂ ಭವದ್ಭಿಶ್ಚ ಭಯಾಶ ಶ್ರಾದ್ದ ಕರ್ಮಣಿ. ಸಿಟ್ಟಿಗೆ ಬರಬಾರದು, ಪವಿತ್ರರಾಗಿರಬೇಕು, ಭಗವಂತನ ಬಗ್ಗೆ ಮಾತನಾಡ್ತಕ್ಕಂಥವ್ರು ಇರಬೇಕು. ಆ ನಂತರ ಹಿಂದಿನ ದಿನ ಮರುದಿನ ತಾಂಬೂಲವನ್ನು ಸ್ವೀಕಾರ ಮಾಡಬಾರ್ದು. ಹಿಂದಿನ ದಿನ ಶ್ರಾದ್ದದ ದಿನ 2 ಸಲ ಊಟ ಮಾಡಬಾರ್ದು. ಸ್ತ್ರೀ ಸಂಗ ಮಾಡಬಾರ್ದು. ಆ ನಂತರ ಶ್ರಾದ್ದ ಮುಗಿಯುವವರೆಗೂ ಏನು ಆಚಮನದ ನೀರು ಬಿಟ್ಟು ಏನು ಹೊಟ್ಟೆಯಲ್ಲಿ ತೆಗೆದುಕೊಳ್ಬಾರ್ದು. ಅವತ್ತಿನ ದಿವಸ ಬೇರೆಯವ್ರ ಮನೆಗೆ ಊಟಕ್ಕೆ ಹೋಗಬಾರ್ದು. ಮನೆಯಲ್ಲಿ ಶ್ರಾದ್ದ ಮಾಡಿ ಆನಂತರ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗಬಾರ್ದು. ಶಾಸ್ತ್ರ ಹೇಳ್ತದೆ, ದಂತಧಾವನ ತಾಂಬೂಲಂ ತೈಲಾಭ್ಯಂಗಂ ದ್ವಿಭೋಜನಂ ಪ್ರತ್ಯೌಷಧಂ ಪರಾನ್ನಂಚ ಶ್ರಾದ್ದಕರ್ತ ವಿವರ್ಜಯೇತ್. ಇಲ್ಲಿ ದಂತಧಾವನ ಅಂತ ಹೇಳಿದ್ದಾರೆ. ಹಲ್ಲು ತಿಕ್ಕೊಳ್ಬಾರ್ದೇನು? ನನ್ನ ಮಗಳು ಪ್ರಶ್ನೆ ಮಾಡಿದ್ಲು, 10 ಹಲ್ಲು ತಿಕ್ಕೊಳ್ಳೋದೇ ಇದ್ದರೆ ಎಂಥ ಶ್ರಾದ್ದ ಅದು, ಹೊಲಸಿನಿಂದ ಮಾಡಬೇಕೇನು ಅಂತ 2-3 ಸಲ ಕೇಳಿದ್ಲು. ಏಕೆ ನಮ್ಮ ಮನೆಯಲ್ಲಿ ನನ್ನ ಪ್ರವಚನ ಪ್ರತಿ ದಿವಸ ಆದ ಮೇಲೆ ಬೇರೆ ಊರಿನಲ್ಲಿರ್ತಕ್ಕಂಥ ನನ್ನ ಮಕ್ಕಳು, ಅಲ್ಲಿ ಅಂದರು, ನಮ್ಮೂರಿನಲ್ಲಿರ್ತಕ್ಕಂಥವರು ದಿನಾಲು ಸಾಯಂಕಾಲ ಇದ್ರ ಬಗ್ಗೆ ಚರ್ಚೆ ಆಗ್ತದೆ. ಇವತ್ತು ಹೀಗೆ ಹೇಳಿದರೆ ಯಾಕೆ ಏನು ಅಂತ ತಿಳ್ಕೊಂಡು ಅಂತ ಹೇಳಿ ನಾವು ಆ ರೀತಿಯಾಗಿ ತಪ್ಪದೆ ಒಂದು 10 ನಿಮಿಷ ಆದರೂ ಅದ್ರ ಬಗ್ಗೆ ಮಾತನಾಡೋ ನಿಯಮ ಇಟ್ಕೊಂಡಿದ್ದೆ. ಅವ್ರು ಹೇಳ್ತಕ್ಕಂಥದ್ದೇನು ಅಂತ ತಿಳ್ಕೊಂಡಂತಂದರೆ, ದಂತಧಾವನ ಮಾಡ್ಕೊಳ್ಬೇಡಿ ಅಂತ ಏನಂತ ಇದೇನು ಎಲ್ಲಿಯ ನಿಯಮ? ದಂತಧಾವನ ಅಂತಂದ ಕಣಕ್ಕೆ ಹಲ್ಲು ಸ್ವಚ್ಛ ಮಾಡ್ಕೊಳ್ಬೇಡಿ ಅಂತ ಅರ್ಥವಲ್ಲ. ಬ್ರಷ್ನಿಂದ ಬೇಡ. ಆ ನಂತರ ಈ ಕಡ್ಡಿ ಕಚ್ಕೊಂಡು ತಿಕ್ಕೋದ್ಕೊಳ್ಬೇಡ. ಯಾಕೆ? ಈ ಸಂದರ್ಭದಲ್ಲಿ ಕೆಲವರಿಗೆ ದವಡೆಗೆ ಗಾಯವಾಗಿ ರಕ್ತ ಬರುವ ಸಂದರ್ಭ ಇರ್ತದೆ. ರಕ್ತದ ಸ್ವಲ್ಪವೂ ಕೂಡ ಸ್ರಾವ ಇವತ್ತಿನ ದಿವಸ ಆಗಬಾರ್ದು. ಅದಕ್ಕೋಸ್ಕರ ಹೇಳಿದ್ದಾರೆ. ಇಲ್ಲ, ಸಾವಕಾಶವಾಗಿ ಯಾವುದೋ ಔಷಧಿ ಎಲೆಗಳಿಂದ ಇತ್ಯಾದಿಗಳಿಂದ ಅಲ್ಲನ್ನು ತಪ್ಪದೇ ಸ್ವಚ್ಛ ಮಾಡಿಕೊಳ್ಬೇಕು. ಇಲ್ಲ, 8 ಸಲ ಮುಕ್ಕಳಿಸಿ, ಬಾಯಲ್ಲಿ ನೀರು ಹಾಕೋಣ, 8 ಸಲ ಮುಕ್ಕಳಿಸಿ, ಆ ರೀತಿಯಾಗಿ 16 ಸಲ ನೀರು ಉಗುಳಿದರೆ ಯಾವ ದಂತ ಮಂಜನೂ ಬೇಕಾಗಿಲ್ಲ, ಯಾವ ಪೇಸ್ಟು ಬೇಕಾಗಿಲ್ಲ. ಮತ್ತು ಇನ್ನೊಂದು, ಮುಖದಿಂದ ದುರ್ಗಂಧ ಯಾವಾಗ ಬರ್ತದೆ, ಅಲ್ಲಿಂದ ದುರ್ಗಂಧ ಯಾವಾಗ ಬರ್ತದೆ ಅಲ್ಲ ಅನ್ನೋದಕ್ಕನ್ನು ಉಳಿದಿದ್ದಾರೆ. ಅದಕ್ಕೋಸ್ಕರ ಹಿಂದಿನ ದಿವಸ ಸಾಯಂಕಾಲ ಊಟ ಬೇಡ ಅಂತ ಹೇಳಿದ್ದಾರೆ. ಹಿಂದಿನ ದಿವಸ ಮಧ್ಯಾಹ್ನ ಊಟ ಅಂದರೆ ಚೆನ್ನಾಗಿ ತಿಳ್ಕೊಂಡು ಸ್ವಚ್ಛ ಮಾಡಿಕೊಂಡ್ಬಿಡಿ, ಹೋಗೋದು. ಯಾಕೆ ಹೇಳಿದ್ರೆ ದಂತಧಾವನ ನಿಷಿದ್ಧ, ತಾಂಬೂಲ ನಿಷಿದ್ಧ, ಎಣ್ಣೆ ಹೆಚ್ಚಿಕೊಂಡು ಎಳೆದುಕೊಳ್ಳುವುದು ನಿಷಿದ್ಧ, 2 ಸಲ ಊಟ ಮಾಡುವುದು ನಿಷಿದ್ಧ, ಸ್ತ್ರೀ ಪುರುಷರ ಸಂಘ ನಿಷಿದ್ಧ, ಪರಾನ್ನ ನಿಷಿದ್ಧ. ಶ್ಲೋಕ ಈ ರೀತಿಯಾಗಿದೆ: ದಂತ ಧಾವನಂ ತಾಂಬೂಲಂ ತೈಲಾಭ್ಯಂಗಂ ದ್ವಿಭೋಜನಂ ರತ್ಯೌಷಧಿ ಪರಾನ್ನಂಚ ಶ್ರಾದ್ದಕರ್ತ ವಿವರ್ಜಯೇತ್ ಅಂತೇಳಿ ನಿಯಮ ಇದೆ.
ಆ ನಂತರ ಬ್ರಾಹ್ಮಣರು ಮನೆಗೆ ಬಂದ ಮೇಲೆ ಅವರು ಆ ತಪ್ಪು ಮಾಡಿದ್ದಾರೆ, ಇವರು ತಪ್ಪು ಮಾಡಿದ್ದಾರೆ, ಇವರು ಹಾಗಿದ್ದಾರೆ ಹೀಗಿದ್ದಾರೆ, ಯಾವ ಟೀಕೆಯೂ ಮಾಡಲಿಕ್ಕಿಲ್ಲ. ಯಾಕೆ? ಅವರನ್ನು ದೇವತಾ ಪ್ರತಿಮೆ ಅಂತ ನೀವು ಕರೆದಿರ್ತೀರಿ. ಎಲ್ಲ ಬ್ರಾಹ್ಮಣ ದೋಷ ಇದ್ದೇ ಇರುತ್ತೆ, ಯಾರಲ್ಲಿ ದೋಷ ಇಲ್ಲ, ಯಾರು ತಪ್ಪು ಮಾಡಿರೋದಿಲ್ಲ. ಆದರೆ ಶ್ರಾದ್ದ ಹೇಳ್ತದೆ, ನಿಯಂತ್ರಿತೇಷು ವಿಪ್ರೇಷು ಪ್ರಾರಬ್ಧೆ ಶ್ರಾದ್ದ ಕರ್ಮಣೆ. ಆಮಂತ್ರಣ ಕೊಟ್ಟ ಬ್ರಾಹ್ಮಣರು ಮನೆಗೆ ಬಂದ ಮೇಲೆ ವಸಂತಿ ಪಿತರವು ದೇಹೆ, ಅವರಲ್ಲಿ ಪಿತೃದೇವತೆಗಳು ಅವ್ರ ಜೊತೆಗೆ ಬರ್ತಾರೆ. ಆದ್ದರಿಂದ ಬ್ರಾಹ್ಮಣರ ಬಗ್ಗೆ ಅನಾದರ ಸರ್ವತಾ ತೋರಿಸಬೇಡಿ ಅಂತ ತಿಳ್ಕೊಂಡಿದ್ದಾರೆ. ಯಾಕೆ? ಆಮಂತ್ರಣ ಕೊಟ್ಟು ಅವ್ರಿಗೆ ಬರಬೇಡಿ ಅಂತ ಹೇಳಿದರೆ, ಆಮಂತ್ರಣ ಕೊಟ್ಟು ಮನೆಗೆ ಬಂದ ಮೇಲೆ ಅಪಮಾನ ಮಾಡಿದರೆ, ಅನಾದರ ತೋರಿಸಿದರೆ ಪಿತೃಗಳು ಶಾಪ ಕೊಟ್ಟರು. ಇದನ್ನು ಎಚ್ಚರದಲ್ಲಿಟ್ಕೊಳ್ಬೇಕು. ಇಲ್ಲಿದ್ರೆ ಅಂಥವ್ರನ್ನ ಕರ್ಲಿಕ್ಕೆ ಹೋಗ್ಬೇಡಿ. ಆನಂತರ ಬಡಿಸುವಾಗ ಸವ್ಯದಿಂದಲೇ ಬಡಿಸಬೇಕು. ಕೆಲವು ಕಡೆಯಲ್ಲಿ ಅಪಸವ್ಯ ಏನೋ ಅಂತಿಕೊಂಡು ತಂದಿದ್ದಾರೆ. ಆದರೆ ಬಡಿಸುವಾಗ ಎಲ್ಲ ಸವ್ಯದಿಂದ ಬಡಿಸಬೇಕು ಅಂತೇಳಿ ಕಾರ್ಟ್ನಾಜನ ಸ್ಮೃತಿ ಮತ್ತು ಹೇಮಾದ್ರಿ ಗ್ರಂಥಕಾರ ನಿಯಮ ಇದೆ. ಅಪಸವ್ಯದಿಂದ ಬಡಿಸಿದರೆ ಅದು ಯೋಗ್ಯ ಅಲ್ಲ ಅಂತೇಳಿ. ಆದರೆ ಶ್ರಾದ್ದ ಪ್ರಯೋಗ ಗ್ರಂಥಗಳಲ್ಲಿ ಅಪಸವ್ಯದಿಂದ ಪಿತೃಗಳು ಬಡಿಸಿ ಅಂತ ಇರ್ತದೆ. ಅದನ್ನು ಶಾಸ್ತ್ರ ಪ್ರಕಾರ, ನಮ್ಮ ಪ್ರಕಾರ ಬಡಿಸೋದು ಸವ್ಯದಿಂದಲೇ ಬಡಿಸೋದು ಯೋಗ್ಯ ಅಂತ ಕೂಡ ನನಗನ್ನಿಸ್ತದೆ. ಆ ರೀತಿ ಹೆಚ್ಚು ಪ್ರಮಾಣಗಳಿವೆ. ಶ್ರಾದ್ದ ಮಾಡುವ ಸ್ಥಳ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಮುಟ್ಟಾದರೂ ಕೂಡ್ತಿರ್ಬೇಕು. ಎಲ್ಲರೂ ಈಗಿನ ದಿವಸ ಕೂಡದೇ ಇರತಕ್ಕಂಥ ಮನೆಗಳ ಎಲ್ಲ ಕಡೆ ಅಪವಿತ್ರವೇ ಇರ್ತದೆ. ಪಿತೃಗಳಿಗೆ ಹೇಗೆ ಕರಿತೀರಿ? ಮನೆಗೆ ಪಿತೃಗಳು ಬರಬೇಕು ಅಂತಂದ್ರೆ, ಮನೆಗೆ ಬ್ರಾಹ್ಮಣರು ಬರಬೇಕು ಅಂತಂದರೆ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮುಟ್ಟಾದರೆ ಕೂತ್ಕೊಳ್ತಲೇ ಇರಲೇಬೇಕು. ಯಾರ ಮನೆಯಲ್ಲಿ ಕೂತ್ಕೊಳ್ಳೋದಿಲ್ಲ, ಆ ಮನೆಯಲ್ಲಿ ಶ್ರಾದ್ದಕ್ಕೆ ಹೋಗಬಾರ್ದು ಅಂತಿದೆ, ಊಟಕ್ಕೆ ಹೋಗಬಾರ್ದು ಅಂತಿದೆ. ಬ್ರಾಹ್ಮಣರು ಬಂದರೆ ಬೇಡಲಿ, ಮಠಕ್ಕೆ ಹೋಗಿ ಸ್ನಾನ ಶ್ರಾದ್ದ ಮಾಡ್ತೀವಿ, ಯಾಕೆ ಕೂತ್ಕೊಳ್ಬೇಕು ಅಂತ ಅನ್ಬೇಡಿ. ಎಲ್ಲ ರೀತಿಯಾಗಿರ್ತಕ್ಕಂಥ ದಾರಿದ್ರ್ಯಾದಿಗಳಿಗೆ ಇದೇ ಕಾರಣವಾಗ್ತದೆ, ಮನಸ್ಸಿನ ಅಸಮಾಧಾನಕ್ಕೆ ಇದೇ ಕಾರಣವಾಗ್ತದೆ. ಮುಟ್ಟಾದರೆ ಕೂತ್ಕೊಳ್ಳಿಕ್ಕೆ ಬೇಕು, ಮನೆ ಪವಿತ್ರವಾಗಿರಬೇಕು. ಮನೆಗೆ ಬ್ರಾಹ್ಮಣರು ಬರದೇ ಇದ್ದರೆ ನಮ್ಮ ಮನೆ ಸ್ಮಶಾನವಾಗ್ತದೆ. ಆಗಬೇಕಾ? ಯಾಕೆ? ಸ್ಪಷ್ಟವಾಗಿರ್ತೀರಿ, ಶಾಸ್ತ್ರ ಹೇಳ್ತಾರೆ, ನವಿಪ್ರ ಪಾದೋದಕ ಪಂಕಿಲಾನಿ ನವೇದ ಶಾಸ್ತ್ರಧ್ವನಿ ಗರ್ಜಿತಾನೆ ಸ್ವಾಹಾ ಸ್ವಧಾಕಾರ ವಿವರ್ಜಿತಾನೆ ಸ್ಮಶಾನ ತುಲ್ಯಾಣಿ ಗ್ರಹಾಣಿತಾನೆ. ಯಾವ ಮನೆಯಲ್ಲಿ ಬ್ರಾಹ್ಮಣರು ಬಂದು ಬ್ರಾಹ್ಮಣರ ಪಾದ ಪ್ರಕ್ಷಾಲನೆಯಿಂದ ನಮ್ಮ ಮನೆ ಒದ್ದೆ ಆಗಿಲ್ಲ, ಯಾವ ಮನೆಯಲ್ಲಿ ವೇದಶಾಸ್ತ್ರಗಳ ಧ್ವನಿ ಪ್ರತಿಧ್ವನಿತವಾಗಿಲ್ಲ, ಯಾವ ಮನೆಯಲ್ಲಿ ಸ್ವಾಹಾ ಸ್ವಧಾಕಾರ ಹೋಮ, ವೈಶ್ವದೇವ ಹೋಮ, ಆನಂತರ ಪಿತೃಗಳ ಸ್ತುತಿ, ಪಿತೃಗಳ ಅನುಸಾರವಂಥ ಮಂತ್ರಗಳ ಉಚ್ಚಾರಣೆ ಆಗಿಲ್ಲ, ಸ್ಮಶಾನ ತುಲ್ಯಾಣಿ ಗ್ರಹಾಣಿತಾನೆ, ಆ ಮನೆಗಳು ಸ್ಮಶಾನಕ್ಕೆ ಸಮ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ಹಾಗೇನಾದರೂ ನಮ್ಮ ಮನೆಯಲ್ಲಿ ಅಪವಿತ್ರತೆ ಇದ್ದರೆ ಪವಿತ್ರವಾದ ದೇವಮಂದಿರಕ್ಕೆ, ಮಠಕ್ಕೆ ಹೋಗಿ ಶ್ರಾದ್ದ ಮಾಡೋದು ಒಳ್ಳೆಯದು. ನದಿ ತೀರ ಇದ್ರೆ ಒಳ್ಳೆಯದು, ತೀರ್ಥಕ್ಷೇತ್ರ ಇದ್ದರೆ ಒಳ್ಳೆಯದು. ಮನೆಯಲ್ಲೇ ಮಾಡಬೇಕಾಗಿದ್ರೆ ಗೋಮಯದಿಂದ ಮನೆಯೆಲ್ಲ ಸಾರಿಸಬೇಕು, ಗೋಮೂತ್ರದಿಂದ ಸಿಂಪಡಿಸಬೇಕು, ಗಂಗಾ ನೀರಿನಿಂದ ಸಿಂಪಡಿಸಬೇಕು. ಎಲ್ಲಿ ಶ್ರಾದ್ದ ಮಾಡ್ತೇವೆ ಅಲ್ಲಿ ಕ್ರಿಮಿಕೀಟ ಇತ್ಯಾದಿಗಳು ಇರಬಾರದು, ದುರ್ಗಂಧ ಇರಬಾರದು. ಆ ನಂತರ ಅದು ಭಾರತ ದೇಶವೇ ಆಗಿರಬೇಕು. ವಾಯುಪುರಾಣ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ನಮ್ಮ ದೇಶವನ್ನು ಮುಸ್ಲಿಮರು ಆಳ್ತಾ ಇದ್ದರೆ ಅಲ್ಲಿ ಶ್ರಾದ್ದ ಮಾಡಬಾರ್ದು ಅಂತಂದರೆ, ಯವನ ಶಾಸಿತ ದೇಶದಲ್ಲಿಯೂ ಕೂಡ ಶ್ರಾದ್ದ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸ್ವಗೃಹ ಅತ್ಯಂತ ಶ್ರೇಷ್ಠ. ಯಾಕೆ? ಪಿತೃಗಳು ನಮ್ಮನೆಗೆ ಬರ್ತಾರೆ.
ಆ ನಂತರ ಇವತ್ತಿನ ದಿವಸ ಪೊಲ್ಯೂಷನ್ ಆಗದಂತೆ ನೋಡ್ಕೊಳ್ಬೇಕು. ಕ್ಷಯರೋಗಿ, ಪ್ಲೇಗ್, ಕಾಲರಾ, ಆ ನಂತರ ಕೊರೋನಾ ಇತ್ಯಾದಿಗಳಿಂದ ಪೀಡಿತರಾದ ವ್ಯಕ್ತಿಗಳು, ಕೋಳಿ, ಹಂದಿ, ನಾಯಿ ಇಂಥದ್ದು ರೋಗವನ್ನು ಹಬ್ಬಿಸುವ ಪ್ರಾಣಿಗಳು, ಇವರು ಯಾರ್ದ ಪೊಲ್ಯೂಷನ್ ಆ ಮನೆಯಲ್ಲಿ ಅವತ್ತಿನ ದಿವಸ ಆಗದಂತೆ ನೋಡ್ಕೊಳ್ಬೇಕು. ಆಮೇಲೆ ಶಾಸ್ತ್ರದಲ್ಲಿ ವಿಶ್ವಾಸ ಇಲ್ಲದೆ ಇರತಕ್ಕಂಥವ್ರ ಮನೆಯಲ್ಲಿ ಶ್ರಾದ್ದ ಮಾಡಿದರೆ ಪಿತೃಗಳು ಮುಟ್ಟೋದಿಲ್ಲ ಅಂತಂದಿದ್ದಾರೆ. ಇನ್ನು ಶ್ರಾದ್ದಕ್ಕಾಗಿ ಸಂಪಾದಿಸಿದ ದ್ರವ್ಯಗಳನ್ನು ಕೃಷ್ಣಾರ್ಜನ ಹಾಸಿ ಅದರ ಮೇಲೆ ಇರಬೇಕು. ಇವತ್ತು 8 ಜನರಲ್ಲಿ ಕೃಷ್ಣಾರ್ಜನ ಇರ್ತದೆ, ಬೇಡ, ದರ್ಬೆ ತೆಗೆದುಕೊಂಡು ಬಂದು ದರ್ಬೆ ಹಾಸಿ ಅದರ ಮೇಲೆ ಇಡಿ. ಇನ್ನು ನಾನು ಇದಕ್ಕಿಂತ ಮೊದಲೇ 3-4 ಸಲ ಹೇಳಿದಂತೆ ಶ್ರಾದ್ದದಲ್ಲಿ ಉಪಯೋಗಿಸುವ ಪದಾರ್ಥಗಳು ಬೆಳ್ಳಿಯದೇ ಆಗಿರಬೇಕು. ಇಲ್ಲ, ಬೆಳ್ಳಿಯ ಪದಾರ್ಥಕ್ಕೆ ಮುಟ್ಟಿಸಿದ್ದ ತಾಮ್ರ ಪಾತ್ರೆಗಳು ಆಗಿರ್ಬೋದು, ಹಿತ್ತಾಳಕ ಪಾತ್ರೆಗಳಾಗಿರ್ಬೋದು, ಆದರೆ ಮುಟ್ಟಿರಬೇಕು. ಅದನ್ನು ಬೆಳ್ಳಿ ಮುಟ್ಟಿ ಅದರಲ್ಲಿ ಒಂದೆರಡಾದರೂ ಬೆಳ್ಳಿಯ ಪಾತ್ರೆ ಇರಬೇಕು. ಪದ್ಮಪುರಾಣದ 9ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಬೆಳ್ಳಿ ಇದು ರುದ್ರದೇವರ ಕಣ್ಣಿನಿಂದ ಹುಟ್ಟಿರ್ತಕ್ಕಂಥ ಪದಾರ್ಥ. ಆದ್ದರಿಂದಾಗಿ ರುದ್ರದೇವರು ರುದ್ರಾಂತಕದ ಸಂಕರ್ಷಣ, ಯಾಕೆ ರುದ್ರಾಂತಕದ ಸಂಕರ್ಷಣನೇ ಈ ಅಸುರ ಇತ್ಯಾದಿಗಳನ್ನು ನಮ್ಮ ಲಿಂಗದೇಹ, ಅದ್ಭುತ ದೇಹದ ಮೇಲೆ ಆಕ್ರಮಣ ಆಗದಂತೆ ನೋಡ್ಕೊಳ್ತಾನೆ. ಜನಾರ್ದನ ಪರಮಾತ್ಮನ ಲಕ್ಷಣವೂ ಕೂಡ ಇದೆ. ಜನಾರ್ದನ ಯಾಕೆ ಪೂಜಿಸಬೇಕು ಅಂತ ತಿಳ್ಕೊಂಡಂತಂದರೆ, ಜನಾರ್ದನ ರೂಪಿಯಾದ ಪರಮಾತ್ಮ ನಮ್ಮ ಲಿಂಗದೇಹದ ಮೇಲೆ ಈ ಅಸುರರ ಆಕ್ರಮಣ ಆಗದಂತೆ ನೋಡ್ಕೊಳ್ತಾರೆ. ಯಾಕೆ ಲಿಂಗದೇಹ ದಾಟಿ ಅಸುರರು ಹೋದರೆ ನಮ್ಮ ಸ್ವರೂಪ ಶರೀರವನ್ನೇ ಕೆಡಿಸಿಬಿಡ್ತಾರೆ. ಜನಾರ್ದನನ ಶ್ರಾದ್ದದಲ್ಲಿ ಜನಾರ್ದನ ನೆನೆಸ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕಲಿಪ್ರವೇಶಾದಿಗಳು ಈ ಸ್ಥೂಲ ಶರೀರದ ಮೇಲೆ ಆಗುವಂತೆ ಆಗ್ತಿರ್ತಾರೆ. ಅವರ ಲಿಂಗ ಶರೀರದಲ್ಲಿ ಆಗದಂತೆ ನೋಡ್ಕೊಳ್ತಾನೆ ಜನಾರ್ದನ. ಹರಿಕಥಾಮೃತದಲ್ಲಿ ಈ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದಾಗಿ ಬೆಳ್ಳಿ ಸ್ಪರ್ಶಿತವಾಗ ಬೆಳ್ಳಿಯಿಂದ ಯುಕ್ತವಾದ ಪದಾರ್ಥಗಳು ಶ್ರಾದ್ದದಲ್ಲಿ ಅತ್ಯಂತ ಶ್ರೇಷ್ಠವಾಗಿವೆ. ಇನ್ನು ಕೆಲವು ನಿಯಮಗಳನ್ನು ನಾಳಿನ ದಿವಸ ನಾವು ಪೂರ್ತಿ ನೋಡಿಕೊಂಡು ಈ ಶ್ರಾದ್ದದ ವಿಚಾರದ ಒಂದು ಸಮಾಪ್ತಿಯನ್ನು ಮಾಡೋಣ. ಈಗಾಗಲೇ 1 ಗಂಟೆ ಆದದರಿಂದಾಗಿ ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಇವತ್ತು ಘಾತ ಚತುರ್ದಶಿ, ನಾಳೆ ಸರ್ವ ಪಿತೃ ಅಮಾವಾಸ್ಯೆ. ಅನೇಕ ದಿನ ಶ್ರಾದ್ದ ಆದವರು, ಶ್ರಾದ್ದ ಮರೆತವರು, ಆಮೇಲೆ ಪ್ರತಿಪದೆಯಿಂದ ಮಾಡದೇ ಇರತಕ್ಕಂಥವ್ರು ಎಲ್ಲರಿಗೂ ನಾಳಿನ ದಿವಸ ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಆದ್ದರಿಂದ ನಾಳಿನ ಅವಕಾಶ ತಪ್ಪಿಸಿಕೊಳ್ಬೇಡಿ. ಮತ್ತು ಮುಂದಿನವರೆಗೂ ನಮ್ಮ ಎಲ್ಲ ಬಂಧುಗಳಿಗೆ ಅನ್ನ ಕೊಡ್ತಕ್ಕಂಥ ಅವಕಾಶ ತಪ್ಪಿ ಹೋಗ್ತದೆ. ನಾಳಿನ ದಿವಸ ಸರ್ವಪಿತೃ ಅಮಾವಾಸ್ಯೆ ಭಾಳ ಶ್ರೇಷ್ಠವಾದ ದಿನ, ಪಿತೃಗಳ ಆರಾಧನೆಗೋಸ್ಕರ ಇರ್ತಕ್ಕಂಥ ದಿನ. ಅಮಾವಾಸ್ಯೆಯನ್ನೇ ಯಾಕೆ ಆರಿಸಿದರು ಅನ್ನೋ ಉತ್ತರ ನಾಳೆ ನಾನು ಕೊಡ್ತೇನೆ. ಅಮಾವಾಸ್ಯೆಯ ದಿನವೇ ಶ್ರಾದ್ದ ಯಾಕೆ ಶ್ರೇಷ್ಠ ಅಂತ ಅನ್ನೋದನ್ನು ಕೂಡ ನಾನು ನಾಳಿನ ದಿವಸ ಹೇಳ್ತೇನೆ. ನಮ್ಮ ಶಾಸ್ತ್ರಕಾರರು, ನಮ್ಮ ಸ್ಮೃತಿಕಾರರು ಯಾರು ಅಂಧವಿಶ್ವಾಸಿಗಳೆಲ್ಲ ವಿಚಾರ ಮಾಡಿದ್ದಾರೆ. ಆದರೆ ಅವ್ರು ಯಾಕೆ ಈ ರೀತಿ ಹೇಳಿದರು ಅಂತನ್ನೋ ಚರ್ಚೆ, ಸಿದ್ಧಾಂತ, ವ್ಯವಹಾರ, ಊಹಾಪೋಹ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ತರ್ಕಗಳ ಪ್ರಮಾಣಗಳಿಂದ ಚಿಂತನೆ ಮಾಡೋದು ನಮ್ಮ ಕರ್ತವ್ಯವಾಗಿದೆ. ಅಂಧವಿಶ್ವಾಸದಿಂದ ಏನನ್ನೂ ಮಾಡಬೇಡಿ. ಸರಿಯಾಗಿ ತಿಳಿದುಕೊಂಡೇ ನಾವು ಮಾಡೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಿಕಂ ಯಶ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.